ಜನ್ಮದ ಪುಣ್ಯ ಬೇಕು ಅಂದ. ಇದ್ದ ಇರುವಿನಲ್ಲಿ ನಮಗೆ ನಂಬಿಕೆ ಇಲ್ಲ. ಇದು ನನ್ನಲ್ಲಿ ತೋರಿದ್ರೊಳಗೆ ನಂಬಿಕೆ, ತೋರಿದ್ದನ್ನು ನಂಬ್ಕೊಂಡು ಕೂತೇವೆ ನಾವು. ಇದನ್ನು ಅವಲಂಬನ ಮಾಡ್ಕೊಂಡು ಕೂತೇವೆ, ತೋರಿಕೆ ವಸ್ತುಗಳನ್ನು. ಆ ಇರುವಿಕೆ ಅವಲಂಬನ ಮಾಡಿಲ್ಲ ನಾವು. ನಿಮ್ಮನ್ನು ನೀವು ಅವಲಂಬನ ಮಾಡಿರಿ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದನ್ನು ಆತ್ಮಾವಲಂಬಿಗಳಾಗಿರಿ ಅಂದ್ರೆ ನಿಮ್ಮ ಮ್ಯಾಗ ನಿಮಗೆ ನಂಬಿಕೆ ಇರಲಿ, ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇಲ್ಲ. ಇದ್ದ ವಸ್ತುವನ್ನು ನಂಬಕ್ವಲ್ಲ, ಇಲ್ಲದನ್ನು ನಂಬ್ಕೊಂಡು ಕೂತೀವಿ, ತೋರಿಡುವುದನ್ನು. ಅಸ್ಥಿರವಾದದ್ದು ಯಾವುದೈತಿ ಅದನ್ನು ನಂಬೇಡ, ಸ್ಥಿರವಾದದ್ದು ಯಾವುದೈತಿ ಅದನ್ನು ನಂಬು. ಸ್ಥಿರವಾದದ್ದು ಯಾವುದು ಅಂದ್ರೆ ನೀನು. ನಿನ್ನ ಬಿಟ್ಟು ಉಳಿದದ್ದು ಯಾವ ಸ್ಥಿರವಾದದ್ದು ಅಲ್ಲವಲ್ಲ, ಅಸ್ಥಿರವಾದದ್ದು ಅದು. ಇವೆಲ್ಲ ತೋರಿಕೆ ವಸ್ತುಗಳು. ಇವು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ. ಏನು ಒಂದು ಅವಸ್ಥೆ ಒಳಗೆ ಇದ್ದದ್ದನ್ನು ನಂಬ್ಕೊಂಡು ಕೂತೀವಿ, ಮತ್ತೊಂದು ಅವಸ್ಥೆ ಒಳಗೆ ಅದಿಲ್ಲ. ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು ಯಾವುದೈತಿ ಅದನ್ನು ನಂಬು. ಶರೀರ ಒಂದು ಅವಸ್ಥೆ ಒಳಗೈತಿ, ಅದನ್ನು ನಾನು ಅಂತ ನಂಬ್ಕೊಂಡು ಕೂತೀವಿ. ಆದರೆ ನೀನು ಎಲ್ಲ ಅವಸ್ಥೆ ಒಳಗಿರ ಅವನು. ಕನಸಿನಾಗೂ ಅದಿ, ನಿದ್ದೆಯೊಳಗೂ ನೀನದಿ, ಎಚ್ಚರಿಕೆಯೊಳಗೂ ನೀನದಿ. ಅಖಿಲ ಅವಸ್ಥೆಯೊಳಿರುತ್ತಿರ್ಪೆ ನಾನು, ಒಂದು ಅವಸ್ಥೆಯೊಳಿರುತ್ತಿರ್ಪೆ ನೀನು. ಅಲ್ಲಿಂದ ನೀನಾ ಹೆಂಗಕ್ಕೆ ನಾನೇನಲ್ಲ. ಅದಕ್ಕೆ ಅವನು ಬಿಡವನು, ನೀ ಎಲ್ಲದನ್ನೆಲ್ಲ ಕೈ ಬಿಡು. ಯಾವುದು ನೀನು, ಯಾವುದು ನೀನಲ್ಲ. ಇದನ್ನ ಎಡೆಬಿಡದೆ ಅಭ್ಯಾಸ, ಅನುದಿನ ಒಡೆವೆರೆಯದೆ ಬಿಟ್ಟು ಬಿಡದೆ ಇದ್ರ ಅಭ್ಯಾಸದಾಗ ನಾವು ತೊಡಗು. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವ ಅಂದ. ಅವ್ಯಾಹತವಾಗಿ ಇದು ನಡಿಬೇಕು ನೋಡಿ, ಆತ್ಮಚಿಂತನದ ಅಭ್ಯಾಸ. ಅದು ಗಟ್ಟಿ ಆಗುವಲ್ಲ ನಮಗೆ. ಹೇಳುವಷ್ಟನ್ಯಾಗ ಅಷ್ಟೇ ಹೊಳೆದಂಗೆ ಅನಿಸ್ತೈತಿ, ಒಂದು ಸ್ವಲ್ಪ ಅದು ಜುಳುಕ. ಅದ್ರ ಕಡೆ ಲಕ್ಷ ಕೊಟ್ಟಾಗ ಅದು ಇಲ್ಲ ಅಂದ್ರೆ ಮತ್ತು ಒಳಗೆಲ್ಲ ಎಲ್ಲಿ ಜಗನೇ ಇಲ್ಲ ಅಲ್ಲ, ಅದನ್ನು ಒಳಗೆ ಹಾಕಕ್ಕೆ ತುಂಬಿಕೊಂಡು ಕುಂತೈತಿ. ಎಲ್ಲಿ ಅದಕ್ಕೆ ಪುರುಷ ಅವಕಾಶ ಇಲ್ಲ. ಹಿಂಗಾಗಿ ಅದು ನಮ್ಗೆ ಎಲ್ಲ ಎಲ್ಲದಕ್ಕೂ ಅನಾತ್ಮ ವಿಚಾರಕ್ಕೆ ಅವಕಾಶ ಕೊಟ್ಬಿಟ್ಟೆ ನಾವು. ಅದಕ್ಕೆ ಅನಾತ್ಮ ವಿಚಾರಕ್ಕೆ ಅವಕಾಶ ಕೊಡ್ದಂಗೆ ಯಾವಾಗಲೂ ಆತ್ಮವಿಚಾರದ ಅಭ್ಯಾಸದಾಗ ತೊಡಗಿದಾಗಿದೆ ನಮ್ಗೆ ಹೊಳಿತೈತಿ. ಅದು ಗಟ್ಟಿ ಆಕೈತಿ, ಅದ ಉಳಿತೈತಿ. ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ತುಂಬ್ಕೊಂಡು ಕುಂತಿ ಖಾಲಿ ಮಾಡೋದನ್ನು. ಅನಾತ್ಮ ವಿಚಾರಗಳನ್ನೆಲ್ಲ ಕೈ ಬಿಡೋವು. ನಾನು ಖಾಲಿ ಮಾಡೋ ಮನಸ್ಸನ್ನು ಖಾಲಿ ಮಾಡೋ. ಇದ್ದ ವಸ್ತುವಿನ ಅನುಭವ ನಿನಗಾಕೈತಿ. ಅಲ್ಲಿ ಎಂಪ್ಟಿ ದ ಶೆಲ್ಫ್ ಆ್ಯಂಡ್ ದ ಶೆಲ್ಫ್ ಹಿಲ್ದಿ ಅಂತ ಯಾಕೆ ಕ್ರೈಸ್ತ ಬೈಬಲ್ನೊಳಗೆ ಅದನ್ನ ಹೇಳಿ, ಖಾಲಿ ಮಾಡೋದನ್ನ. ಇಲ್ಲದನ್ನು ತುಂಬ್ಕೊಂಡು ಕುಂತಿಯಲ್ಲ, ಇದ್ದ ವಸ್ತುವಿನ ಅನುಭವ ನಿನಗಾಗೆ ಆಕೈತಿ. ನೀನು ಮಾಡೋದು ಬೇಕಾಗಿಲ್ಲ. ಬೈಲೇನು ಹೊಸದಾಗಿ ತಂದು ತುಂಬಬೇಕಾಗಿಲ್ಲ, ಐತೆ ಅದು ಸಾಮಾನು ಅಷ್ಟು ತೆಗೆದು ಹೋಗಿ ಅವನ್ನೆಲ್ಲ ಅನಾವಶ್ಯಕವಾದ ವಸ್ತುಗಳನ್ನು, ಬಾತಿಗೆ ಬಾರದ ವಸ್ತುಗಳನ್ನು ತುಂಬ್ಕೊಂಡು ಕುಂತಿಯಲ್ಲ. ನೀ ಏನು ಇಟ್ಕೊಂಡು ಕುಂತಿ ಮನಸ್ಸಿನಾಗ, ಅವು ನಿನಗೆ ಉಪಯೋಗದವನು. ಆ ತಿಳುವಳಿಕೆ ಎಷ್ಟು ಮಾಡ್ಕೊಂಡ್ರೆ ಏನಾಗಬೇಕಾಗಿ ತೋರಿಡುವಂಥ ತೋರಿಕೆ ವಸ್ತುಗಳ ಜ್ಞಾನ ಅದನ್ನೆಲ್ಲ ತೆಗೆದಾಕದನ್ನ. ಅದು ಏನೂ ಲಾಭ ಇಲ್ಲ. ನಿನಗೆ ಉಪಯೋಗ ಆಗೋದರ ಜ್ಞಾನ ಮಾಡ್ಕೋ. ನಿನ್ನ ಬಗ್ಗೆ ನೀ ವಿಚಾರ ಮಾಡು, ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡು, ಅಂದ್ರೆ ಲಾಭ. ಆತ್ಮಲಾಭ ಅಂದ್ರೆ ಇದಕ್ಕೆ ಅಂತಾರೆ. ಅನಾತ್ಮದ ಬಗ್ಗೆ ನೀ ಎಷ್ಟೇ ಅದರ ಬಗ್ಗೆ ಮಾಹಿತಿ ಮಾಡಿಕೊಂಡ್ರು, ಅದ್ರ ಬಗ್ಗೆ ತಿಳ್ಕೊಂಡ್ರು ಏನೂ ಲಾಭ. ನಿನ್ನ ಬಗ್ಗೆ, ನಿನ್ನ ನಿಜವಾದ ಇದಿರೋ ಬಗ್ಗೆ ತಿಳ್ಕೊ ಅಂದಾಗ ಲಾಭದ. ಮನುಷ್ಯ ಕುಲದ ಜನದ ಲಾಭ, ತನ್ನನ್ನು ತಾ ತಿಳ್ಕೊಳ್ಳೋದ್ರಾಗ ಲಾಭ. ಬರೀ ಜಗತ್ತಿನ ವಸ್ತುಗಳ ಶಾಣೆತನ ಏನು ಮಾಡು, ಜಗತ್ತಿನ ಜ್ಞಾನ ವಿಶ್ವದ ತಿಳುವಳಿಕೆ ಮಾಡ್ಕೊಂಡು ಏನು ಮಾಡು. ಸಂಕಟ ಕಳೆದಿಲ್ಲ ಅದನ್ನೇನು ಮತ್ತೊಟ್ಟು ಸಂಕಟದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಎಲ್ಲ ಗೊತ್ತೈತೆ ನನಗಂತ. ನಿನಗೆ ಗೊತ್ತಿಲ್ಲ, ಎಲ್ಲ ಗೊತ್ತಿದ್ರು. ಅಜ್ಞಾನಿ ನಾವು. ತನ್ನ ಬಿಟ್ಟು ಎಲ್ಲ ತಿಳಿದೈತೆ ಅಂದರು ಏನು? ತನಗೆ ಗೊತ್ತಿಲ್ಲ. ಅದಕ್ಕೆ ತನ್ನನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗೆ ಆಗುತ್ತೆ. ಯಾವುದನ್ನು ತಿಳಿಯೋದ್ರಿಂದ ಎಲ್ಲವನ್ನೂ ತಿಳಿದಂಗೆ ಆಗುತ್ತೆ ಯಾವುದು ಅಂದರೆ ಅದೇ ಸ್ವರೂಪ ಜ್ಞಾನ, ಆತ್ಮಜ್ಞಾನ. ಮೊದಲು ಆ ಕೆಲಸ ಮಾಡ್ಕೊ. ಅಖಂಡ ಜ್ಞಾನ ಮಾಡ್ಕೊ.
ಅದ್ರಾಗೆಲ್ಲ ಇರ್ತೈತಿ. ಖಂಡಿತವಾದದ್ದನ್ನು ಮಾಡಿಕೊಂಡೆ ಅಂದ್ರೆ ಏನೆಲ್ಲ ಹರ್ಕ ಪರ್ಕ ಜ್ಞಾನ ಹೌದಿಲ್ಲ. ಅಖಂಡ ಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ. ಖಂಡಿತವಾದದ್ದು ಅಂದ್ರೆ ತೋರಿಕೆ ವಸ್ತುಗಳ ಜ್ಞಾನ ಹೌದಿಲ್ಲ. ಅದಕ್ಕೆ ಪರಾವಿದ್ಯೆ ಅಪರಾವಿದ್ಯೆ ಅಂದ. ಪರಾವಿದ್ಯೆ ಅಂದ್ರೆ ಇದು ಬ್ರಹ್ಮಜ್ಞಾನಕ್ಕೆ ಅಂತ. ಅಪರಾವಿದ್ಯೆ ಅಂದ್ರೆ ಇದು ಜಗತ್ತಿನ ತಿಳುವಳಿಕೆ. ಒಂದು ಅವಸ್ಥೆಯೊಳಗೆ ತೋರೆಡುವ ವಸ್ತುಗಳು ಜ್ಞಾನ. ಎಷ್ಟು ಶೇನೆತನ ಪಡ್ತೇನೆ ಅಂದ್ರೆ ನಿದ್ದೆ ಹತ್ತು ಮಟ್ಟ ಅಷ್ಟ. ನಿದ್ದೆ ಎತ್ತಿದಾಗೆ ಎಲ್ಲ ಅಡಿಗೋಗು. ಈ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಯಾವ ನಿದ್ದೆ ಮಬ್ಬನೂ ಇದಕ್ಕೆ ಹತ್ತೋಂಗಿಲ್ಲ, ಎಚ್ಚರಿಕೆ ವಿಕಾರನೂ ಹತ್ತೋಂಗಿಲ್ಲ, ಕನಸಿನ ವಿಕಾರನೂ ಇದಕ್ಕೆ ಹತ್ತಿಲ್ಲ ಅಂತ. ಇದನ್ನು ಒಮ್ಮಿನಿ ಅನುಭವದಿಂದ ಖಾತ್ರಿ ಮಾಡ್ಕೊ. ಯಾವ ಅವಸ್ಥೆಗಳ ವಿಕಾರನೂ ಇದಕ್ಕೆ ಹತ್ತಿಲ್ಲ ಅಂತ ಅನುಭವ ಬರ್ತದೆ. ದೋಷ ಇಲ್ಲದ್ದು ಅಂತ. ಅದ ನಿನ್ನ ಸ್ವರೂಪ. ನಿರ್ದೋಷಂ ಸಮಂ ಹಿ ಬ್ರಹ್ಮ. ಯಾವ ದೋಷನೂ ಇಲ್ಲ ಅಲ್ಲಿ. ಅಲ್ಲಿ ದೋಷ ಹುಡುಕ್ಬೇಕನ್ನ ನಾವು ಅವನು ದೋಷ ರೂಪದಿಂದ ಉಳಿದು ನಾವು ನಿರ್ದೋಷನಾಗ್ತಾನ. ಅಂತಹದ್ದನ್ನು ಮಾಡ್ಕೋರು. ಆ ತಿಳುವಳಿಕೆಯನ್ನು ಮಾಡ್ಕೋ. ಅದಕ್ಕೆ ಅದರ ಮಹಾತ್ಮರು ತಾವು ಆ ಸ್ಥಿತಿಯನ್ನು ಪಡೆದು ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಕಳಕಳಿಯಿಂದ ಎಚ್ಚರಗೊಳಿಸ್ಕೊಂತ ಬಂದಾರ. ಲಾಭ ಮಾಡ್ಕೊಳ್ಳಿ. ವ್ಯರ್ಥವು ಇದ್ರ ಬೆನ್ನು ಹತ್ತಿರ ತೋರ್ಕಿ ಬೆನ್ನು ಹತ್ತಿ ಜೀವನ ಹಾಳು ಮಾಡ್ಕೊಂಡವ್ರು. ಎಷ್ಟು ಶರೀರ ಹಾಳು ಮಾಡ್ಕೊಂಡೆಲ್ಲ. ನಂಬಿಕೆ ಬೇಕಲ್ಲ. ಇಳುವತ್ನಾಗ ಚೆಂಡ ಹಾಕ್ತೇವಿ, ಮರ್ತು ಬಿಡ್ತೀವಿ. ಅಜ್ಞಾನ ಆವರಿಸಿ ಬಿಡ್ತೈತಿ, ಮೋಹಕ್ಕೆ ಬುದ್ಧಿ ಬಿಡ್ತೀವಿ. ಇದನ್ನ ಯಾವಾಗಲೂ ನಾವು ಧ್ಯಾನ ಕೂತಾಗ, ಪೂಜೆ ಕೂತಾಗ ನೆನಪು ಮಾಡ್ಕೋತ ಇರ್ಬೇಕು ನೋಡ್ರಿ. ಎಷ್ಟು ಅವಸ್ಥೆಗಳು ಬಂದು ಹೋಗ್ಯಾವ. ಬಂದು ಹೋದ್ರೂ ನೀ ಇರುವಂಗದ ಇದೀನಿ. ಒಂದು ಅವಸ್ಥೆ ಒಳಗೆ ಒಂದು ಅವಸ್ಥೆ ಇಲ್ಲ. ನೀ ಎಲ್ಲ ಅವಸ್ಥೆ ಒಳಗೆ ಇರೋವನ. ಕನಸು ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಕನಸಿನಾಗಿಲ್ಲ. ಕನಸು ಎಚ್ಚರಿಕೆ ಒಳಗೆ ಎಚ್ಚರಿಕೆ ನಿದ್ರೆ ಒಳಗಿಲ್ಲ. ಇದನ್ನು ತಿಳ್ಕೊಳ್ಳೋದು ಎಲ್ಲರ ಕೆಲಸದ ನೋಡಿ. ಅವಸ್ಥಾತೆಗಳ ಪರಿಶೀಲನೆ ಮಾಡಕತ್ತಿದೆ ಅಂದ್ರೆ ತಲೆಯನ್ನು ಮಡ್ಡೆಲ್ಲ ಬಿಡ್ತೈತಿ. ನೋಡ್ಕೊ ಈ ಅವಸ್ಥೆಗಳೆಲ್ಲ ಯಾವರ ನಿನಗೆ ಹತ್ಯಾವನು. ಒಂದರ ಅವಸ್ಥೆ ಹತ್ಯಾವನು. ಇಷ್ಟ ಅವಸ್ಥೆಗಳು ಬಂದು ಎಚ್ಚರಿಕೆ ಬಂದತಿ, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ನೀನು ಅವುಗಳು ಕೂಡ ಏನು ಬರಲಿಲ್ಲ, ಅವುಗಳು ಕೂಡ ಹೋಗಲಿಲ್ಲ. ಎಲ್ಲ ಅವಸ್ಥೆಗಳನ್ನು ಅರಿಯುತ್ತಾ ಅವುಗಳ ವಿಕಾರವನ್ನು ನಿನಗೇನು ಹತ್ತೇ ಇಲ್ಲ. ಅವು ತಿಳಿತಿ ಅದನ್ನೆಲ್ಲ. ನೀ ಯಾವಾಗಲೂ ಅದೇ ನೀ ಬಂದು ಹೋಗುವ ಆಗಂತುಕ ವಸ್ತು ನೀನಲ್ಲ. ಯಾವಾಗಲೂ ಇದು ವಸ್ತು ನೀನು. ಅವಸ್ಥೆಗಳಿಗೆ ಮಿಥ್ಯತ್ವ, ತನಗೆ ಸತ್ಯತ್ವ. ಇದ್ದ ವಸ್ತು ನೀನದಿ. ಇಲ್ಲದನ್ನು ನಾನು ಅಂತ ಆರೋಪ ಮಾಡ್ಕೊಂಡು ಕುಂತೀನಿ. ತೋರೆಡುವುದು ನೀನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ನೀನ ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡ್ಕೋ. ಅಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತನು ಅಂತ. ಕಮ್ಗ ದುಡಿತಿದಿ, ಕಮ್ಗ ತಿಂತಿದಿ, ಕಮ್ಗ ನಿದ್ದೆ ಮಾಡಬಾರ್ದು. ನಮ್ಮಪ್ಪ ಪೂಜೆ ಕೇಳಿಸ್ಕೊಳಕ್ಕೆ ಹೋಗಿದ್ದಿ, ಅದೊಂದು ಗುಂಪು ಮಾಡ್ಕೊಂಡು ಕುಂತೀನಿ. ನಾ ಪೂಜೆ ಹಿಡ್ದ ಒಂದು ಗುಂಪು. ಯಾಕ್ರಿ ಸಾಂಪ್ರದಾಯ ಇದನ್ನು ಮಾಡ್ಕೊಂಡು ಯಾವ್ದಕ್ಕೆ ಬೇಕಾಗಿತ್ತು? ಅದೊಂದು ಪೂಜೆ ಹಿಡ್ಕೊಂಡು ಕುಂತು ದೊಡ್ಡ ಇವ ಆಗಿಬಿಟ್ನ ಅಂತ. ಯಾಕ್ರಿ ಪೂಜೆ ಹಿಡ್ದೇನೆ ಅಂತೇಳಿ ನಾವೊಬ್ಬ ಶ್ರೇಷ್ಠ ವ್ಯಕ್ತಿ ಆಗಿಬಿಟ್ನೆ ಅಂತ ನೀವು ತಿಳ್ಕೊಂಡು. ಅಲ್ಲಮ್ಮ ನಿಮ್ಮ ಮಾಸ್ತರ್ ಇದ್ರೆ ಅಲ್ಲಿ ರೆಡ್ಡಿಯ ತಿಮ್ಮಪ್ಪದಾಗ ಶಿವಾನಂದ್ರ ಶಿಷ್ಯರಂತೇಳಿ ಪೂಜೆ ಹಿಡಿದು ಬಿಟ್ಟಿದ್ದ ಅಂತ. ಏನು ನನಗೆ ದೊಡ್ಡ ಇದು ಬಂದಂಗೆ ಆಗಿಬಿಡ್ತೀರಿಪ್ಪ ನಾವು ಪೂಜೆ ಹಿಡ್ದೇನೆ. ಇವ್ರು ಅಜ್ಜಾರ ಹಿಡುಗಲಿ ಇದೇನು ನನಗೂ ವಿಚಿತ್ರ. ನನ್ನ ತಲೆಯನ್ನು ಇದ ಹೋಗ್ತಿದ್ದ ನಾವು. ನಾವೊಂದು ದೊಡ್ಡ ಇದಾಗ್ಬಿಟ್ಟೆ ನನಗೆ ತಿಳ್ಕೊಂಬಿಟ್ಟಿದ್ದೆ. ನಾವು ಪೂಜೆ ಹಿಡ್ದೆ, ನಾನು ಶಿವಾನಂದ್ರ ಪೂಜೆ ಹಿಡ್ದೆ. ಜಾತಿ ಹೋಗ್ಬಿಟ್ಟು ನಾನು ಎಲ್ಲ ಸ್ಥಿತಿ ಹೊಂದಿ ನಾನು
ಅವ್ ದಿನ ಬಂದು ಶಾಸ್ತ್ರ ಕುಂಡ್ರಾಕತ್ತೆ ಬಿಟ್ಟು ತಲೆಯನ್ ಮಡ್ಡ ಬಿಡ್ತೇವೆ ಪರ ನಾವಂತ ತಿಳ್ಕೊಂಡಿನ್ ಬಿಡ್ರಿ ಇದು ಹಿಂಗೈತಿದು ನಾವು ಮೊದಲ ಆರಾಮದೀವ ಇಲ್ಲದನ್ನ ಯಾಕೆ ಅದನ್ನ ಮಾಡ್ಕೊಂಡು ಹೊಸದಾಗೇನ ಆಗ್ಬೇಕಾಗಿಲ್ಲ ನೀ ಹೌದಿಲ್ಲ ಇದ್ದ ವಸ್ತು ನೀ ಅದಿ ಬೇರೆ ಅಲ್ಲದನ್ನ ಹಿಡ್ಕೊಂಡು ನಾ ಆದಾಗೇನಿ ಇದಾಗೇನಿ ಸುಳ್ಳ ನೀನು ದುಃಖ ಪಡ್ಲಿಕ್ಕೈತಿ ನೀ ಅಲ್ಲ ಅದು ನೀ ಅಲ್ಲದನ್ನೆಲ್ಲ ಕೈ ಬಿಡೋದ ನೀ ಏನದಿ ಅದಿ ವಿಚಾರದಿಂದ ಇದನ್ನ ನಾವು ನಮ್ಮನ್ನು ನಾವು ಕಂಡ್ಕೋಬೇಕಾಗೈತಿ ವಿವೇಕನ ಇದಕ್ಕೆ ಬೇಕು ವಿವೇಕದ ಸನ್ನೆ ಬೆರೆಸಿ ನೋಡು ಅಂತ ವಿವೇಕ ಇಲ್ಲೇ ಬೋಳೆ ಭಕ್ತಿಗೆ ಇದು ಕೆಲಸ ಆಗೋದಿಲ್ಲ ಸ್ವತಃ ನಾವು ವಿಚಾರ ಮಾಡಬೇಕಾಗಿದೆ ಹಿಂದಗಡೆ ಅಜ್ಜ ಅವರು ಹೇಳಿದ್ರು ನೋಡು ಲಮ್ಮಣ್ಣನು ಜಿಲೇಬಿ ಊಟ ಹಾಕ್ಸಿದವ್ ಇದಕ್ಕೆಲ್ಲ ಬಂದ್ ಎಲ್ಲ ಮಂದಿಗೆಲ್ಲ ಲಮ್ಮಣಿ ಮಾಸ್ತರ್ ಅಂತ ಹೇಳಿದ್ರು ಅಜ್ಜ ಇದ್ದೀವಿ ಅವಾಗ ಕೂಡ ಇದ್ದೀವಿ ಅಜ್ಜಾರ್ ಕೂಡ ಪೂಜೆ ಹೇಳ್ಕೊಂಡು ಮತ್ತೇನಾಗವ್ ನೀನು ಅದೇ ಹೇಳ ಕಾಮ್ಗ ದುಡಿತಿದ್ದಿ ತಿಂತಿದ್ದಿ ನಿದ್ದೆ ಮಾಡ್ಬಾರ್ದ ನಾವು ಪೂಜೆ ಕಳಿಸ್ಬೇಕು ಹೋಗಿದ್ದಿ ನಾವು ದೊಡ್ಡ ಪೂಜೆ ಹಿಡ್ದೇವೆ ಒಂದು ಪೂಜೆ ಹಿಡ್ದೇವೆ ಏನು ಪುಕ್ಕ ಹಿಡ್ದೇವ ಅದೊಂದು ದೊಡ್ಡ ಇದನ್ನ ಹೇಳಕ್ ನಾವು ನಮ್ಮಪ್ಪನ ಕಡೆಯಿಂದ ಪೂಜೆ ಹಿಡ್ದೇವೆ ಅಂತೀರಿ ನಮ್ಮಪ್ಪ ಪೂಜೆ ಮಾಡಿ ಗಪ್ಪದ ನೀವು ಪೂಜೆ ಮಾಡಿ ಹುಕ್ಕಾಕತ್ತೀರಿ ಅವೆಂತ ಪೂಜೆ ಮಾಡಿದ ನೀವೆಂತ ಪೂಜೆ ಮಾಡಿದ್ರಿ ಯಾರದ್ರಿ ಶಿವಾನಂದರ ಪೂಜೆ ಹಿಡ್ದವ್ರು ಯಾರು ಶಿವಾನಂದರ ಹಂಗೆ ಯಾರದ್ರಿ ನಮ್ಮಪ್ಪ ಸಮಾಧಿ ಹತ್ತಿತ್ತ ಅವ್ನು ಮೂರು ದಿನ ಉತ್ಥಾನ ಹಾಕಿದ್ದಿಲ್ಲ ಆಗೈತೆ ನಿಮ್ಗೆ ಪೂಜೆ ಮಾಡೋ ಒಗ್ಗರಣೆ ವಾಸನೆ ಬಂತಂದ್ರೆ ಪೂಜೆ ಮುಗಿತೈತಿ ನಿಂದ ಅಲ್ಲೇ ಗಂಟೆ ಬಾರಿಸಿ ನಾವು ನಡಿ ಕತಿ ಮುಗೀತು ಒಗ್ಗರಣೆ ವಾಸನೆ ಬಂತೆ ಅಂದ್ರೆ ಊಟದ ಟೈಮ್ ಯಾಕ್ರಿ ಊಟಕ್ಕೆ ಹಂಗ ಪಡ್ಕೋತಿಯಲ್ಲ ಊಟಕ್ಕೆ ವಿಷಯಕ್ಕೆ ನಾಲಿಗೆ ಸಮರ್ತಿ ಹಂಗ ಅದ್ರ ಕಡೆ ಲಕ್ಷ್ಯ ಹಾಕು ನಿನಗೆ ಪೂಜೆ ಹೇಳಿದ್ರ ಜಗತ್ತಿನ ಸುದ್ದಿಯಾಗ ಕಾಲ ಕಳೆದ್ರು ನಾವು ಪೂಜೆ ಹಿಡ್ದವ್ ಮಂದಿಯಾಗ ಬೆರಿತಾನ ನಾವು ಪೂಜೆ ಹಿಡ್ದವ್ ಯಾಕ್ರಿ ಜಡಬುದ್ಧಿ ಜಡಸಂಕದಾಗ ಭೇಟಿಸೋದಾಗುದಿಲ್ಲ ಎಲ್ಲಿ ಅದ ಗೊತ್ತಿಲ್ದಂಗ ಒಳಗ ಅದ್ರ ಅನುಸಂಧಾನ ನಡೆದಿರ್ತೈತಿ ಡಂಗರ ಹೊಡಿತಾರ ನಾವು ಪೂಜೆ ಹಿಡ್ದವ್ ಯಾಕ್ರಿ ಡೋಂಗಿ ಮಾಡಕ್ ಹೋಗುದು ನಾವು ಬಿಡು ಬಾಹ್ಯದೊಳು ಡಂಬವ ಮಾನಸದಳು ಎಡೆ ಬಿಡದಿರು ಶಂಭುವ ಅಂತ ಒಳಗ ಅಂತರಂಗದಲ್ಲಿ ಮಾಡುವಂತ ಕೆಲಸ ಹೊರಗೇನು ನಿಂತು ಮಂದಿಗೆ ತೋರ್ಸಕ್ ಹೋಗ್ಬೇಡ ನೀ ಗದೀಪ ಅಂತ ಮಂದಿಗೆ ಗೊತ್ತಾಗಬಾರ್ದ ನಿಮ್ಮ ಮಂದಿಗೆ ಸಂಬಾಯ್ತಗಿರಿ ಮಾಡಿ ಅವ್ಯವಹಾರ ಮಾಡ್ಕೊಂತ ಕುಂದ್ರು ಡೋಂಗಿತನ ಬೇಡ ನಮಗೆ ನಾವು ಅದನ್ನ ಮಾಡೋದಲ್ಪ ಅದನ್ನ ತಿನ್ನೋದಲ್ಪ ನಾವು ಇದನ್ನ ತಿನ್ನೋದು ಅದನ್ನ ಹೇಳು ಕೆಲಸ ಏನೈತಿ ಯಾಕ್ರಿ ಅವನು ಹಿಂದಿಗೆ ಹೇಳವ ಅಲ್ಲ ಅವ ಡೋಂಗಿ ಅವ ಮಂದಿಗೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹೇಳ್ತಿರ್ತಾನೋ ನಾವು ಡೋಂಗಿ ಮನುಷ್ಯ ನಾವು ನೀವು ನಿಜವಾಗಿದ್ದಾವ ಹೇಳಕ್ ಹೋಗುದು ನಾವು ಯಾರಿಗೆ ಏನು ಹೇಳಕ್ ಹೋಗುದು ನಾವು ತಮ್ಮ ಒಳಗೆ ಅಭ್ಯಾಸ ಮಾಡ್ತಿರ್ತ ವ್ಯಕ್ತ ಮಾಡಕ್ ಹೋಗುದು ನಾವು ನಿಜವಾದದ್ದನ್ನ ಈ ಡೋಂಗಿ ಇದ್ದಾವ ಸಪ್ಳ ಬಾಳ್ ಮಾಡ್ತಾನೆ ಧೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪಹ ಅಂತ ಇದಕ್ಕೆ ದೀಕ್ಷಾ ಇದಕ್ಕೆ ಪೂಜಾ ಅಂತಾರೆ ಯಾವ ಜ್ಞಾನದಿಂದ ನಮ್ಮ ಸಂಸಾರದ ಸಂಕಟ ನಿವಾರಣೆ ಆಕೈತಿ ಅದಕ್ಕೆ ದೀಕ್ಷಾ ನಾನು ದೀಕ್ಷಾ ತಗೊಂಡೇನಿ ಪೂಜಾ ಹಿಡ್ದೇನಿ ದೀಕ್ಷಾ ತಗೊಂಡೆ ಇದಾರೆ ಮತ್ತೆ ಅದು ಹೌದಿಲ್ಲ ಈ ತಿಳುವಳಿಕೆಯನ್ನು ಮಾಡ್ಕೊಂಡೇನು ಪರಸ್ಪರ ಪ್ರೇಮದಿಂದ ನಡ್ಕೊಳ್ಳೋದು ಕಲಿ ಈ ಪೂಜೆ ಹಿಡೀನಿ ಇನ್ನೊಬ್ಬರು ಕೂಡ ವೈರತ್ವ ಕಟ್ಕೊಂಡು ಪೂಜೆ ಹಿಡಿದ್ರೆ ಉಪಯೋಗ ನೀನು ಯಾಕ್ರಿ ದ್ವೇಷ ಅಸೂಯೆ ಒಳಗೆ ಹೊಟ್ಟೆ ಕಿಚ್ಚು ಇಟ್ಕೊಂಡು ನಾನು ಪೂಜೆ ಹಿಡ್ದೆ ನಾನು ಏನು ಲಾಭ ಹಂಗಾರೆ ಮುಗಿಯತ್ತೇನೆ ನಿನಗೆ ದ್ವೇಷ ಅಸೂಯೆ ಇನ್ನೊಬ್ಬರನ್ನ ಕೊಂಡು ಅಸೂಯೆ ಪಡ್ತಿ ಹೊಟ್ಟೆ ಕಿಚ್ಚು ಪಡ್ತಿ
ಶಿಶುತ್ವ, ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಈ ಶರೀರದ ಅವಸ್ಥೆಗಳು ಒಂದರೊಳಗೊಂದಿಲ್ಲ. ಆದರೆ ನೀ ಎಲ್ಲ ಅವಸ್ಥೆಯೊಳಗದಿ. ಶಿಶುತ್ವದೊಳಗದಿ, ಬಾಲ್ಯದೊಳಗದಿ, ಯೌವನದೊಳಗದಿ, ಕೌಮಾರ್ಯದೊಳಗದಿ, ವೃದ್ಧಾಪ್ಯದೊಳಗು ನೀನದಿ. ನೀ ಇರಾವ. ಅವಾಗ ಶಾಶ್ವತವಾದದ್ದಲ್ಲ. ಶಿಶುತ್ವನು ಶಾಶ್ವತ ಅಲ್ಲ, ಬಾಲ್ಯನೂ ಶಾಶ್ವತವಲ್ಲ, ಯೌವನನೂ ಶಾಶ್ವತ ಅಲ್ಲ. ಯಾಕ್ರಿ? ವೃದ್ಧಾಪ್ಯನೂ ಶಾಶ್ವತವಾದದ್ದಲ್ಲ ಅಂತ. ನಾನಾ ಮುದುಕಾದ್ನಂತ, ನಾನಾ ಇವಾಗಿನ ಶರೀರ ಆಗೈತಿ. ಶರೀರ ಧರ್ಮವಲ್ಲ, ನಿನ್ನ ಧರ್ಮ ಅಲ್ಲ. ಏನು ಅದಕ್ಕೆ ಅವನ್ನೆಲ್ಲ ಕೈ ಬಿಡುವಂತ. ಶರೀರ ಧರ್ಮ ಇಂದ್ರಿಯಗಳನ್ನೆಲ್ಲ ಕೈ ಬಿಟ್ಟು ನನಗೆ ಶರಣು ಬಾ ಅಂತ ಹೇಳ್ಯಾರ ಕೃಷ್ಣ ಪರಮಾತ್ಮ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಾನು ಅಂದ್ರೆ ಆ ಸಚ್ಚಿದಾನಂದ ಸ್ವರೂಪ, ಯಾವಾಗಲೂ ಇದ್ದ ಸುಖರೂಪವಾದಂಥ ಇರು ಏನದ, ಅದಕ್ಕೆ ನನಗ ಶರಣು ಬಾ ಅಂತ ಕೃಷ್ಣ ಸದಾ ಆನಂದಮಯವಾದಂಥ ಇರುವಿನ ಸ್ಥಿತಿ ಅದು. ಕೃಷ್ಣ ಅಂದ್ರೆ ಗೊಂಬೆಲ್ಲ, ಸದಾ ಸುಖರೂಪವಾದಂಥ ಇರುವಿನ ಸ್ಥಿತಿ. ಅದರ ಕಡೆ ಎಲ್ಲ ಕೊಡು. ಏನು ಅದು ನಿಜವಾದ ಧರ್ಮ. ನಿನ್ನ ಧರ್ಮದಾಗ ನೀ ಇದ್ರೆ ಆರಾಮಿರ್ತಿ. ಪರಧರ್ಮವು ಭಯಾವಹ, ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಧರ್ಮ ಆನಂದದ ಧರ್ಮದೊಳಗೆ, ಸಚ್ಚಿದಾನಂದ ಸ್ವರೂಪದ ನಿನ್ನ ಧರ್ಮದ, ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ನಿನ್ನ ಧರ್ಮ. ಅದು ಯಾವಾಗಲೂ ಇದ್ದದ್ದು. ಅದು ಹೊಸದಾಗಿ ಅದನ್ನು ಹೊಂದಬೇಕಾಗಿಲ್ಲ. ನೀನು ಯಾವಾಗಲೂ ರೆಡಿ ಇದ್ದದ್ದು, ನಿನಗಾಗಿ ಸಿದ್ಧವಾಗಿದೆ. ಅದನ್ನು ಅನುಭವ ತಗೊಳಕ್ಕೆ ತಾಕತ್ತಾಗುವ ಅದ ಇಲ್ಲ ನಿನಗೆ. ಆ ಸಾಮರ್ಥ್ಯ ಇಲ್ಲ, ಕಳ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ. ಇದನ್ನು ಬೆನ್ನು ಹತ್ತಿ ಆ ವಿಚಾರವನ್ನೆಲ್ಲ ಕಳ್ಕೊಂಡ್ಬಿಟ್ಟಿ. ಅದು ನಿನ್ನನ್ನು ನೀ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲದಂಗೆ ಆಗೈತೆ. ಈ ತೋರಿಕೆ ಬೆನ್ನು ಹತ್ತಿ, ಇಂದ್ರಿಯಗಳ ಬೆನ್ನು ಹತ್ತಿ ನಿಂತು ವಿಚಾರ ಮಾಡೋದು ಸುಧಾ ನಿನಗೆ ತಾಕತ್ತಿಲ್ದಂಗೆ ಆಗೈತಿ. ಕಳ್ಕೊಂಡ್ಬಿಟ್ಟಿಯಲ್ಲ. ಇವೆಲ್ಲ ನಿನ್ನಲ್ಲಿ ಎಡಗ್ತಾವ ಅವಸ್ಥೆಗಳು. ನೀ ತೋರಾವಲ್ಲ, ಅಡಗಾವಲ್ಲ. ಇದನ್ನು ಗಟ್ಟಿಯಾಗಿ ನೆನಪಿಟ್ಕೊನಿ. ಏನು ಬಂದದ್ದು ಹೋಗು ನಾವು. ಇದು ಹೋಗಬಾರ್ದಂತ ಎಲ್ಲರದು ಚಿಂತೆ. ಯಾಕ್ರಿ? ನಾ ಮುಪ್ಪ ಆಗಬಾರ್ದಪ್ಪ, ಹಿಂಗೆ ಇರಬೇಕು, ಮುದುಕ ಆಗಬಾರ್ದು. ಹೌದಿಲ್ಲ? ಆಕೈತೇನ ಅದನ್ನ? ಯಾಕ್ರಿ ಮುದುಕ ಆಗಬಾರ್ದು ಅಂದ್ರೆ ತಲೆಯನ್ ಕೂದಲು ಬೆಳಗ ಆಗಬಾರ್ದು, ಹಲ್ಲು ಹೋಗಬಾರ್ದು. ಯಾಕ್ರಿ? ಎಲ್ಲ ಮೈ ಎಲ್ಲ ನೀರಿಗಟ್ಟಬಾರ್ದು, ಮಿಂಚ್ ಹಂಗ ಇರಬೇಕು. ಎಲ್ಲಾರ್ದು ಇದ್ದ ಬೈಕ್ ಐತಿಲ್ಲ. ಎಷ್ಟದನ್ನು ವ್ಯವಸ್ಥೆ ಮಾಡ್ತಾನ್ರಿ. ಹಿಂಗೆ ಕೂದಲಕಾರ ಬೆಳಗಾದ್ರೆ ಅದನ್ನು ಬಣ್ಣ ಹೊಡಿತಾನ. ಯಾಕ್ರಿ? ಇದಕ್ಕೆ ಪಾಲಿಶ್ ಹೊಡಿತಾನ. ಯಾಕ್ರಿ? ಚರ್ಮಕ್ಕೆ ಪಾಲಿಶು, ಎಲ್ಲರಿಗೂ ಪಾಲಿಶ್ ಮಾಡ್ತಾನೆ, ಮಿಂಚ್ ಮಾಡ್ಕೊ. ಅದು ಇರ್ತೈತೇನ್ರಿ? ಇಟ್ಕೊಳಕ್ ಆಕೈತೇನೋ ಅದನ್ನ? ಎಷ್ಟು ಪ್ರಯತ್ನ, ಅದ್ಭುತ ಪ್ರಯತ್ನ ನಡೆಸ್ಯಾನ. ಹೌದಿಲ್ಲ? ಎಷ್ಟು ತಿದ್ದಾಡು ಮತ್ತು ಅದು ವಿಕಾರ ಆಗೋದು ಬಿಡ್ತೈತೇನು? ಎಂದು ಹೊಂದಾವನಿ ಇದನ್ನ ವಿಕಾರ ಆಗದಂಗೆ ಇಟ್ಕೊಳಕ್ ಆಕೈತೇನು? ವಿಕಾರ ಆಗೋ ದಿವಸ ವಿಕಾರ ಆಗದಂಗೆ ಇಟ್ಕೊಳಕ್ ಆಕೈತೆ? ಸಾಯು ಶರೀರ ಸಾಯಬಾರ್ದು ಅಂದ್ರೆ ಹೆಂಗ್ರಿ? ಇದು ವಿಕಾರ ಆಗೋದು ಆಗ್ಬಾರ್ದು. ಹಂಗ ಮುದುಕ ಆಗ್ಬಾರ್ದು ಅಂದ್ರೆ ಹೆಂಗ? ಯಜ್ಜ ಅಂದ್ರೆ ಸಿಟ್ಟು ಬರ್ತೈತಿ. ಹೌದಿಲ್ಲ? ಅಭಿಮಾನ ಎಟ್ಟು ಐತ್ ನೋಡು. ಯಜ್ಜ ಅಂತ ಅನ್ಲಿ ನನಗೆ ಚಿಗವ್ವ ಅನ್ನೋಂಗಿಲ್ಲ. ಯಾಕ್ರಿ? ನೋಡು, ವಯಸ್ಸದ ಹುಡುಗರು ಚಿಗವ್ವ ಅಂದ್ರೆ ಯಾಕೋ ನನಗಂತೇನೆ ಅನ್ನೋಂಗಿಲ್ಲ. ಹಂಗೆ ಹೌದಿಲ್ಲ? ಎಷ್ಟು ಅಭಿಮಾನ ಐತಿ ನೋಡಿ. ಅಭಿಮಾನ ಹಿಡ್ಕೊಂಡು ಕುಂತಿದ್ರೆ ಅಭಿಮಾನ ಬಿಡೋದನ್ನು. ಅಭಿಮಾನ ಸೋಡಾ, ಮುಕ್ತಿ ರೋಕಡ, ಮುಕ್ತ ಅದಿ ಅನ್ನೋದು ಹೊಳಿತೈತಿ ನಿನಗೆ. ಎಲ್ಲದರ ಅಭಿಮಾನವನ್ನು ಕೈ ಬಿಡಿ. ನೀ ಎಲ್ಲದನ್ನೆಲ್ಲ ಕೈ ಬಿಡು. ಅದಕ್ಕೆ ಮುಕ್ತಿ ಅಂತಾರೆ. ಅಲ್ಲದರ ಎಲ್ಲ ಕೈ ಬಿಟ್ಟ ಇರುವಿಕೆಗೆ ನಾವು ಮುಕ್ತಿ ಅಂತ. ಇವನು ಹಿಡ್ಕೊಂಡು ಕುಂತಿಯಲ್ಲ ಅಲ್ಲದ್ದನ್ನು ನೀನು ಅಂತಿದ್ರೆ ಅಭಿಮಾನ ಸೋಡಾ ಅಂತ ಅದಕ್ಕೆ ಹೇಳ. ಬಿಡೋದನ್ನು. ಏನು ಈ ಅಹಂಕಾರ ತ್ಯಾಗ ಮಾಡಿದ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಇದನ್ನು ಕೈ ಬಿಡು. ಇದಕ್ಕೆ ಸನ್ಯಾಸ ಅಂತ. ನೀನು ಅಲ್ಲದ್ದನ್ನೆಲ್ಲ ಕೈ ಬಿಟ್ಟು ಇರುವುದನ್ನು ಸನ್ಯಾಸ. ನೀನು ಯಾರು? ನಿಜವಾದ ನೀನು ಯಾರು ಅನ್ನೋದು ಈಗ ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ ಅರಿವಿನ ಜನ್ಮದ. ನಿನ್ನನ್ನೇ ತಿಳ್ಕೊಳಿಕ್ಕೆ ಇದು ಸದಾವಕಾಶ ಅದ. ಇದನ್ನು ನೀನು ಕಳ್ಕೊಂಡೆ ಅಂದ್ರೆ ಮತ್ತೆ ಮರಗ್ತೀನಿ. ಮರಗಬೇಡ. ಕಳ್ಕೊಂಡು ಮರಗ್ತೀರಿ ನೀವು ಅಂತಿದ್ರು ಅಂತ. ಈ ಅವಕಾಶವನ್ನು
ಒಳ್ಳೆಯ ಅವಕಾಶ ಅದ ನಿನಗೆ. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ತಿಳ್ಕೊಳ್ಳಿಕ್ಕೆ ಒಳ್ಳೆಯ ಸದಾವಕಾಶ ಅದ. ಅದನ್ನು ಬಿಟ್ಟು ಕಾಲ ಇದ್ರ ಬೆಣ್ಣೆ ಹತ್ತಿದೆ ಅಂದ್ರೆ ನಿಮ್ಮ ಮರಗ್ತೀನಿ ಮತ್ತಿನ್ನ ಕಳ್ಕೊಂಡು ಮರಗ್ತೀರಿ ನೀವು ಅಂತ ಹೊಂಟತಿ. ಇದು ಶರೀರ ಹೆಂಗೋ ಕ್ಷೀಣಕೋತ ಹೊಂಟತಿ. ಯಾವ ಹೊತ್ನ್ಯಾಗ ಬರ್ತೈತಿ ದಾಳಿ ಹೇಳಕ್ ಬರುದಿಲ್ಲ. ಅದಕ್ಕೆ ಎಚ್ಚರ ಆಗು. ಮಹಾತ್ಮರ ಎಚ್ಚರಗೊಳಿಸುವಂತ ಬಂದಾರ. ಜಾಗೃತ ಆಗ್ರಿಪ್ಪ, ಇದು ನೀವು ಅಲ್ಲ, ಇದನ್ನ ಹಿಡಿದು ನಂಬಬೇಡ್ರಿ, ಇದನ್ನ ಅಸ್ಥಿರವಾದದ್ದು ಐತಿ ಇದು ಅಂತ. ನಾವು ಹಿಂಗ ಇರ್ತೇವೆ ಅಂತ ತಿಳ್ಕೊಂಡೇವಿ. ಹೌದಿಲ್ಲ? ಹಿಂಗ ಇರೋದು ಏನು ಸಲ್ಲಿದು. ನನಗೇನು ಆಗುಲ್ಪ, ನನಗೆ ಯಾವ ಬ್ಯಾಂಡ್ ಬರುದಿಲ್ಲ. ಕ್ಷೀಣಕ್ಕಂತ ಹೊಂಟೈತೆ ಅದು. ಭಾಳ ದಿನ ಬದುಕಿದವ್ರು ಉಳ್ದಾರನ? ಯಾಕ್ರಿ? ಯಾರು ಉಳ್ದಾರ? ಶರೀರ ಉಳಿದಿಲ್ಲ ಅವು. ಅಸ್ಥಿರವಾದದ್ದು ಅವು ಶರೀರ. ಏನ್ ಆದ್ರೆ ನೀನು ಸ್ಥಿರವಾದದ್ದು ವಸ್ತು ಅಂದ್ರೆ ನೀನು. ನೀನು ಯಾರು ಅನ್ನೋದು ನೀವು ಅದನ್ನು ನಾವು ಗಟ್ಟಿ ಮಾಡ್ಕೋಬೇಕಾಗಿ, ಅದ್ರ ಬಗ್ಗೆನ ನಾವು ಕೇಳ್ಬೇಕಾಗೈತಿ, ಶ್ರವಣ ಮಾಡ್ಬೇಕಾಗೈತಿ, ಮನನ ಮಾಡ್ಬೇಕಾಗೈತಿ, ನಿಧಿಧ್ಯಾಸನವನ್ನು ಮಾಡ್ಬೇಕು. ನಿನ್ನ ಬಗ್ಗೆ ಕೆಡಲಾರ್ದಂಥ ವಸ್ತುನ ನೀನು ಅದಿಯೋ, ಅಮೃತ ಸ್ವರೂಪನ ದೇವರ ನೀನು ಅದಿ ಅನ್ನೋದು ತಿಳು. ಇವೆಲ್ಲ ಕೆಟ್ಟು ಹೋಗುವಂಥವು ಯಾವುವು? ನಾಮರೂಪಗಳೆಲ್ಲ ಕೆಟ್ಟು ಹೋಗ್ತಾವು. ಅದಕ್ಕೆ ದೇವರಿಗೆ ನಾಮರೂಪ ಹಚ್ಕೊಂಡ್ಕೊಂಡಿರ್ತೀವಿ. ಅದು ಕೆಟ್ಟು ಹೋಗೋದನ್ನೆಲ್ಲ, ಅದು ಕೆಡ್ಲಾರ್ದಂಥ ವಸ್ತು ದೇವರು. ಅದಕ್ಕೆ ನಾಮರೂಪ ಇಟ್ಕೊಂಡ್ಕೊಂಡು, ಅದು ನಾಮರೂಪ ದೇವರಲ್ಲ. ಅದು ಅದರ ಅಭಿಮಾನ ಹಿಡ್ಕೊಂಡು ನಾಮರೂಪಗಳನ್ನೇ ಮೋಹಿಸಿ ತಾಮಸ ಮತಿಯೊಳಗಾಗಿರಿ, ಅಜ್ಞಾನದೊಳಗೆ ಬಿದ್ದ ಎಲ್ಲ ಒದ್ದಾಡ್ಲಿಕ್ಕೈತಿಯಲ್ಲ. ಬಿಡೋಣ. ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡು. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಸ್ವರೂಪವಾಗಿರ್ತಕ್ಕಂಥದ್ದು ನಿನ್ನ ಸ್ವರೂಪದ. ಇವನ ಅಭಿಮಾನ ಬಿಡಿದನು. ಕೆಟ್ಟು ಹೋಗುವಂಥ ಶರೀರದ ಮ್ಯಾಗಿನ ವ್ಯಾಮೋಹ ಬಿಟ್ಟು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯ್ದ ಮೋಹನು ಮಾನ್ಯ ಮನುಜ ಎಂದು ಹೊಂದವಪ್ಪ. ಈ ಕೆಟ್ಟು ಹೋಗುವಂಥ ಶರೀರದ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡು ನಾನು ನನ್ನದು ಅಂತ ಇಟ್ಕೊಂಡು ಕುಂತಿಯಲ್ಲ. ಎಂಥದಕ್ಕೆ ನಾನು ಅಂತ ಏನು ಕಮ್ಮ ಅಂತ ಎನ್ಸಕ್ಕೆ ನಾನು ಅಂತೀಯಲ್ಲೋ. ಹೊಲಸನ್ನ ಆರ್ತೈತಿ, ಸೋರ್ತೈತಿ, ಗೊಮ್ಮಂತ ಒಂದ ದಿನ ತೊಳೆದು ಬಿಡು ನೀನು, ಹೊಲಸನ್ನ ಆರ್ತೈತಿ ಅಂದ್ರೆ ಎಂಥದ್ದು ನಾನು ನಂದಂತೀಯಲ್ಲ. ಏನು ತುಂಬೈತಿ ನೋಡ್ಕೊ. ಇದ್ರಾಗ ಗೋಣ ಹಚ್ಚಿ ಮೂಗು ಹಚ್ಚಿ ಮೂಸಿ ನೋಡ್ಕೊ, ಗೊಮ್ಮಂತೈತಿ. ಇದರ ವ್ಯಾಮೋಹಕ್ಕೆ ಬಿದ್ದ್ಯಾ ನೀನು? ಇದರ ಆಕರ್ಷಣೆಗೆ ರಾಜ ಮಹಾರಾಜರು ಒಬ್ಬ ರಾಣಿ ಈ ಜೈನರು ಇದರೊಳಗೆ ತೀರ್ಥಂಕರ ಆಗಿ ಹೋಗ್ತಕ್ಕೆ ಬಹಳ ಸುಂದರವಾದ ಹೆಣ್ಣುಮಗಳು. ಆಕಿನ ಮದುವೆ ಮಾಡ್ಕೋಬೇಕಂತ ಎಲ್ಲ ರಾಜಕುಮಾರಗಳ ಆಶೆ. ನೀ ಕೊಡ್ಲಿಲ್ಲ ಅಂದ್ರೆ ನಿನ್ನ ಪೀಡಾ ನಿನ್ನ ನೋಡಿ ನಿನ್ನ ರಾಜ್ಯದ ಮ್ಯಾಗ ದಂಗೆ ಮಾಡಿ ನಿನ್ನ ನಾಶ ಮಾಡ್ತೀವಿ ನಿನ್ನ ರಾಜ್ಯನ ಅಂತ ಧಮಕಿ ಕೊಡಾಕತ್ರ ಅವರಪ್ಪ ಎಲ್ಲ ರಾಜರು. ಏನು ಮಾಡೋದಿನ್ನ? ಆಕೆಗೆ ಆಕೆ ವಿಚಾರವಂತ ಜ್ಞಾನಿ ಇದ್ಲಕ್ಕೆ. ಹಿಂಗೆ ಬಂದಕ್ಕಂದ್ರೆ ಹಂಗೆ ಕರ್ಸವ್ರನ್ನೆಲ್ಲ ಅನ್ಲಕ್ಕೆ. ಯಾರ್ಯಾರು ಮಾಡ್ಕೋಬೇಕಂತ ಕರ್ಸ, ನಾನು ಮಾಡ್ಕೋಬೇಕಂತ ಕರ್ಸ ಅನ್ಲಕ್ಕೆ. ತನ್ನಂಗ ಒಬ್ಬ ಕಲಾಕಾರನ ತನ್ನಂಗ ಚಿದ್ರು ರೂಪ ತಯಾರು ಮಾಡಿ ಅದನ್ನು ಇದನ್ನು ತಯಾರು ಮಾಡಿಲ್ಲ. ತನ್ನ ಶರೀರದ ಆಕಾರ ಆಗೋ ಅಂತ ತದ್ರು ಒಬ್ಬ ಕಲಾವಿದನ್ನು ಕರೆಸಿ ಅದ್ರ ಬುಡಕ್ಕೊಂದು ಹರಿವಿ ಇದನ್ನು ಗಡಿಗೆ ಇಟ್ಟು ತಾನು ತಿನ್ನೋ ಸಾಮಾನೆಲ್ಲ ಅದಕ್ಕೆ ಹಾಕಿಲ್ಲ. 2 ದಿನ 3 ದಿನ ಅದನ್ನು ಕಡಿ ಇಟ್ಲ. ತಿನ್ನೋದೆಲ್ಲ ಅದ್ರಾಗ ಹಾಕಿ ಅದ್ರ ಮ್ಯಾಗ ಅದನ್ನು ಮೂರ್ತಿ ಅದನ್ನ ಇಟ್ಕೊಂಡು ಅದನ್ನು ಚೆಂಡ ಇಟ್ಟು ಅದೇ ಆಕಾರ ಅದು ಡ್ರೆಸ್ ಮಾಡಿ ಕುಂಡ್ರಿಸಿಟ್ಟು ಅವ್ರು ಬಂದು ನೋಡಾಕತ್ ಕೂಲೆ ಎಲ್ಲರೂ ಆಕಿನ ನೋಡವ್ರು, ಅದನ್ನ ನೋಡವ್ರು, ಇಲ್ಲೇ ಕುಂತಾಳಕ್ಕೆ ಅಂತ. ಹಿಂದಗಡೆ ಆಕಿ ಬಂದ್ಲ ಒಳಗಿಂದ್ರ. ನೀವು ಇದಕ್ಕಾಗಿ ಇದನ್ನ ನೋಡಾಕ್ ಬಂದಿರಲ್ಲ ಅಣ್ಣಂದಿರ ಅನ್ಲಕ್ಕೆ. ಇದ್ರ ಒಬ್ಬೊಬ್ಬರ ನೀವು ಅದ್ರಾಗ ಏನೈತೆ ನೋಡ್ರಿ ಇದ್ರಾಗ ಅಂತ ಒಬ್ಬೊಬ್ರು ಬಂದು ನೋಡಂದ್ರೆ ಏನೋ ಇರ್ಬೋದಂತ ಹೋಗ್ತಾವ ಗೊಮ್ಮ ಅಂತ ನಾರಾಕೈತಿ. ನೋಡ್ರಿ ಒಬ್ಬೊಬ್ಬರ ಪರೀಕ್ಷೆ ಮಾಡಿ ಅನುಕೂಲ ಎಲ್ಲರೂ ಗಪ್ಪನ ಮುಚ್ಚುಗಳವ್ರು ಗೊಮ್ಮ ಅನ್ನೋದು. ಇದು ಬೇಕಾ ನಿಮ್ಗಂತ ಹಾಕಿ ಅವ್ರ ತಲೆಯನ್ನು ಮಡ್ಡ ಬಿಡುವಂಗ ಬೋಧ ಮಾಡಿಲ್ಲ. ಎಲ್ಲರೂ ಆಕೆ ಶಿಷ್ಯರಾದರು. ಅವರೆಲ್ಲ ನಮ್ಮ ಕಣ್ಣು ತೆರೆಸಿದೆಲ್ಲ ನೀನು ಅಂತ. ಎಷ್ಟನೇ ತೀರ್ಥಂಕಳಾಗಿ ಹೋಗ್ಯಾಳ ಜೈನರು ಇದ್ರೊಳಗೆ. ಅಂಥವ್ರು ಆಗಿ ಹೋಗ್ಯಾರ. ಏನು ಇಂಥದ್ದು ಇದಕ್ಕಾಗಿ
ಯಾಕೆ ಒಲ್ರಿ ನಾವು ಅದ್ರ ಇಚ್ಛಾನ ಹೋಗ್ತವ್ರಿಗೆಲ್ಲ ಇದನ್ನ ಅದನ್ನ ನೋಡಿ ವಾಸನೆ ಇವನು ವಿಚಾರ ತಲೆಯನ್ನು ಮಡ್ಡೆಲ್ಲ ತೊಳೆದು ವಾಶ್ ಔಟ್ ಮಾಡಿಲ್ಲ. ಎಷ್ಟು ನೀವು ಇದಕ್ಕೆ ಇಷ್ಟದಕ್ಕಾಗಿ ನೀವು ಇಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದಕ್ಕೆ ಒಂದು ಶತಾಂಶದಷ್ಟು ಇದ್ರ ಕಡೆ ಎಲ್ಲ ಕೊಟ್ಟಿದ್ರೆ ನೀವೆಲ್ಲರೂ ಯಾರದಿರಿ ದೇವರೇ ನೀವು ಹಾಕಿರಿ ಅಲ್ಲೋ ಅಂತ ಎಚ್ಚರಗೊಳಿಸಿದ್ಲಕ್ಕೆ. ಇದು ಹೊಳಿಬೇಕಲ್ಲ ನಮಗೆ. ಅದಕ್ಕೆ ಬಸಿಗೆ ಬೀಳ್ತೇವೆ ನಾವು, ಮಿಂಚು ಕಣ್ಣುಗುಲೆ ಮೋಹಕ್ಕೆ ಬೀಳ್ತೇವೆ. ಹೆಂಗಾರ ಮಾಡ್ಯಾರ ಯಾಕ್ರಿ, ವಿಹಿತದಿಂದ ಯಾಕೆ ನಿಷಿದ್ಧರಿಂದ ಅದನ್ನು ದೊರಕಿಸ್ಕೋಬೇಕು ಅಂತ. ಅದೇ ಇಲ್ಲ, ಹಂಗೆ ಮಾಡ್ತೇವಿಲ್ಲ. ಏನಾದರೂ ನಾವು ಅದನ್ನ ಪಡ್ಕೋಬೇಕಪ್ಪ ಅಂತ. ಏನ್ ಯಾವ್ದೇ ಇರಲಿ, ನೀವು ನೋಡ್ರಿ, ನೀವು ಬೇಕಾದ ಹೋಗ್ಲಿಪ್ಪ, ಮಾಡ್ಕೊಂಡ ಬಿಡೋಣ, ತಗೊಂಡ ಬಿಡೋಣ, ಬೇಕಾದ ಖರ್ಚಾಗ್ಲಿ ಅಂತ. ಏನ್ ಅಲ್ಲಿ ಗದಗಿನ ಇದ್ರೊಳಗೆ ಒಂದು ನಾಟಕ ಕಂಪ್ನಿ ಇದು ಹೇಳ್ತಾರ. ಏನ್ ಅದ್ರಾಗ ಒಬ್ಬ ಹೆಣ್ಮಗಳು, ಈ ಹೆಬ್ಬಳ್ಳಿಂತ್ರ ಒಬ್ಬ ಗೋಣಿ ಸಾವುಕಾರ ಅಂತೇಳಿ, ಆಗಿನ ಕಾಲದೊಳಗೆ ಕಾರ್ ಗಡಿ ಅವ್ನು ಅಡ್ಡಾಡ್ತಿದ್ದಂತ. ನಾಟಕ ಐತಿ ಅಲ್ಲಿ, ಹೆಣ್ಮಕ್ಳನ್ನ ಗಂಡು ಮಕ್ಕಳ ಪಾರ್ಟ್ ಮಾಡೋರು ಅವ್ರ. ಆ ಇದ್ರೊಳಗೆ ಆ ಹುಡುಗಿನ ನೋಡಿದ ಕೂಡಲೇ ಅವ್ನ ಮನಸ್ಸು ಒಟ್ಟದ ಇದಾಗಲಿಲ್ಲ. ಹೆಂಗಾರ ಮಾಡಿ ಮದ್ವೆ ಮಾಡ್ಕೋಬೇಕು ಈ ಹುಡುಗಿನ ತಗೊಂಡು ಹೋಗಿ. ನಾಟಕ ಮುಗಿದ ಕೂಡಲೇ ಅಲ್ಲಿ ಹೋದ ಕೂಡಲೇ ಬೇಯಾಕೈತ್ಬಿಟ್ಟಾರ ಕಂಪ್ನಿ ಮಾಲಕ್ಳಿತ್ತಂತ. ಯಾವ ಸಾವುಕಾರು, ಇವ್ ಸಾವುಕಾರ್ರಿ ಹಂಗೆಲ್ಲ ಮಾತಾಡೋದು. ನಿಮ್ ಯಾವ ಸಾವುಕಾರಿ, ಗೋಣಿ ಸಾವುಕಾರ್ರಿ ಅವರು. ಗೋಣಿ ಸಾವುಕಾರಿ ಇದ್ರೆ ಗೋಣಿ ಚೀಲದಷ್ಟು ರೊಕ್ಕ ತಂದು ಕೊಡೋ ಕಿಮ್ಮತ್ ಐತಿ ನಾವು. ಆಗಿಂದಾಗ ಅವಾಗ ತಂದು ತೋರ್ಸೇ ಬಿಡು ಅಂತ ತಡೀಕೀಗಂತ ಊರಿಗೆ ಬಂದ ಗಾಡ್ಯಾಗ ಗೋಣಿ ಚೀಲದ ರೊಕ್ಕ ಎಲ್ಲ ತುಂಬ್ಕೊಂಡು ಹೋಗಿ ಸುರಿವಿದಂತ ಮಾಡ್ಕೋತೇನೆ. ಹಂಗಾರ ಅದನ್ನು ಮಾಡ್ಕೊಂಡ್ಬಿಟ್ಟಾನಕಿ ನಾವು ಮಾಡ್ಕೊಂಡು ತಂದು ಊರಿಗೆ ತಂದು ಇದನ್ನ ಮಾಡಿ. ಅವನು ಭಾಳ ಊರಾಗಿಲ್ಲ ಅಲ್ಲಿ ಬಾಂಬೆ ತಾಜ್ ಮಹಲ್ ಹೋಟೆಲ್ಗೆ ಹೋಗ್ಯಾನ ಅವಾಗ, ಆಗಿನ ಕಾಲದಾಗ ಕರ್ಕೊಂಡು. ಅದು ಬರೇ ಅದ ವಿಲಾಸಿ ಜೀವನದಾಗ ಐತಿ. ಅದಕ್ಕೆ ಜಡ್ ಬಂದ ಅದು ಶರೀರ ಬಿಡ್ತೈತಿ, ರೋಗ ಹತ್ತಿ. ಅದು ಏನ್ ಅತಿ ಭೋಗ ಅಂತಂದ್ರೆ ರೋಗಕ್ಕೆ ತೂತಾಕೈತಿ. ರೋಗ ಹತ್ತಿ ಇನ್ನೂ ಅಲ್ಲಿ ಹೆಬ್ಬಳ್ಳಿ ಹೋಗಿ ಐತೆ ಅಂತ ಅದ್ರದ್ದು. ಅದನ್ನ ಇದನ್ನ ಕಟ್ಸ್ಯಾನ ಆಕಿ ಹೆಬ್ಬಳ್ಳಿ ಒಳಗೆ ಐತದ. ಏನ್ ಒಂದಿನ ಈ ರೇಡಿಯೋದವ್ರು ಇದನ್ನ ತಗೊಂಡಿದ್ರು. ಏನ್ ಅದನ್ನ ಒಂದು ನಾಟಕನ ಮಾಡಿದ್ರು. ಅದನ್ನ ಏನ್ ರೇಡಿಯೋ ಇದ್ರಾಗ ಮಾಡಿದ್ರು. ಅದನ್ನ ಅಂತ ವ್ಯಾಮೋಹಕ್ಕೆ ಬಿದ್ದ ಅದು ಹುಚ್ಚ ಹಿಡಿದು ಬಿಡ್ತೇವೆ. ರೂಪದ ಅದು ಎಷ್ಟು ದಿನ ಹೋಗ್ತೈತಿ, ಕೆಟ್ಟ ಬಿಡ್ತೈತಿಲ್ಲ. ರೂಪದ ಮ್ಯಾಗಿನ ವ್ಯಾಮೋಹ ಹೋಗಿಬಿಡ್ತೈತಿ. ಯಾವ್ದು ನಾವು ಅತಿ ಪ್ರೀತಿ ಅಂತ ಅದ್ರಾಗ ಇನ್ವಾಲ್ವ್ ಹಾಕೇವಿ, ಅದು ನಮ್ಮನ್ನ ಅಗಲಿಸ್ಬಿಡ್ತೈತಿ, ಕಸ್ಕೊಂಡ್ಬಿಡ್ತೈತಿ ನಿಸರ್ಗ. ಹೌದಿಲ್ಲ? ಅವಾಗ ಹುಚ್ಚ ಹಿಡಿದು ಬಿಡ್ತೈತಿ ಅದು. ಅಲ್ಲಂ ಪ್ರಭುಗೂ ಹಂಗ ಆತು. ಅವಾಗ ಅವಾಗ ಇದರ ಜ್ಞಾನೋದಯ ಆತ. ಅವ ಹುಚ್ಚ ಹಿಡಿದು ಒಂದು ನಮೂನಿ ಗುಂಗನೆ ಹಾಕೊಂಡು ಒಂದು ಹುಡುಗಿ ಮ್ಯಾಗಿನ ವ್ಯಾಮೋಹಕ್ಕೆ. ಅವಾಗ ಒಂದು ಗುಡ್ಡದ ಮ್ಯಾಗ ಹೋಗಿ ಕೂಡ್ತಿದ್ದ. ಅಲ್ಲಿ ಒಂದು ಗುಹೆ ಇದನ್ನು ಕೆದರ್ಕೊಂತ ಕೂಡ ಗುಹೆ ಹತ್ತಿದಾಗ ಅವ ಭಾಳ ದಿನದ ಅಭ್ಯಾಸದಿಂದ ನಾವು ಯಾರು ಬಂದ್ರೆ ಇದನ್ನ ದಾನ ಎರಿಬೇಕು, ಈ ಜ್ಞಾನವನ್ನು ಮಾಡ್ಕೋಬೇಕು. ಅವಾಗ ಅದು ದೊರಿತಿ ಹೋಗಿ ಅವಾಗ ಭೇಟಿ ಆದ ಕೂಡಲೇ ಅದನ್ನೆಲ್ಲ ಅವಾಗ ದಾರಿ ಎರ್ದ ಆ ತಪಸ್ಸಿನ ಶಕ್ತಿ ಅವಾಗ. ಅವಾಗ ಗುಹೇಶ್ವರ ಅಂತ ಅದಾಗ ಗುಹೇಶ್ವರ ಅಂತಾರ ನೋಡ. ಅದು ಹಂಗ ಒಂದು ಬೇಕಲ್ಲ ಅವು ಟೈಮ್. ಅವು ಇದ್ರಾಗ ವೇಮಣ್ಣ ಅವಗೂ ಹಂಗಾತಿ. ಅವ್ರ ಅಲ್ಲ ಹೇಮರೆಡ್ಡಿ ಮಲ್ಲಮ್ಮ ಕಣ್ಣು ತರಿಸಿದ್ಲು ಅವಂಗ. ನತ್ತು ಬೀಳಾಕತ್ತ. ಅವ್ರ ಅತ್ತಿಗೆ ನತ್ತು ತಗೊಂಡು ಹೋಗಿ ಕೊಟ್ಟವ. ಆಕೆ ಸೂಳಿಗೆ ಕೊಡ್ಬೇಕಂತ. ಆಕೆ ವಿಚಾರ ನೋಡಿ ಆಕೆಲ್ಲ ಕ್ರಮ ಹೇಳಿದ್ರು, ಹಿಂಗೆ ಮಾಡಿ ಕೊಡಾಕಿಗೆ ಅಂದ್ರು. ಅವ ಅದನ್ನು ನೋಡಿದವನ ಏನಿದು ಜೀವನ, ಅವನಲ್ಲಿ ವೈರಾಗ್ಯ ಬಂತು. ಹಿಂಗೆಲ್ಲ ಎಚ್ಚರಗೊಳಿಸ್ಯಾರ ಅವ್ರ ಟೈಮ್. ಅದು ಪುಣ್ಯ ಒದಗಿ ಬಂತದಂತ. ಎಲ್ಲ ವ್ಯಾಮೋಹಕ್ಕೆ ಬಿತ್ತು ಬಿಟ್ಟೇವನು ಎಲ್ಲ. ಇವ ಹೆಣ್ಣು ಹಣ್ಣು ಗಂಡು ಬದಲು ಇವ ಸುಖ ಕೊಡ್ತಾವನು. ತಪ್ಪು ತಿಳುವಳಿಕೆ ಒಳಗೆ ಜೀವನ ಎಲ್ಲ ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ. ಇನ್ನು ಮ್ಯಾಗಾರ ಎಚ್ಚರಗೊಳ್ರಿ ಅಂತ ಮಹಾತ್ಮರು ಎಚ್ಚರಗೊಳಿಸಿದ್ರು ಅದ್ರ ಕಡೆ ನಮಗೆ ಲಕ್ಷ್ಯ ಇಲ್ಲ. ಬರೇ ಅದ ವ್ಯವಹಾರ ಮುಂಜಾನೆ ಸಂಜೆ ಮಟ್ಟ ಮತ್ತು ಅದ ಹೆಸರು. ಈ ಪ್ರತಿಯೊಂದು ನಮ್ಮ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡು ಒಂದೊಂದು ಕ್ಷಣ ಕೂಡ ಮಹತ್ವದ ಅಂತ. ಆಯುಷ್ಯದ ಕ್ಷಣಗಳು ಹಂಗ ಹೊಂಟಾವು.
ನಾ ಸತ್ರ ನಾ ಏನು ಅಳುದಿಲ್ಲ ನೋಡಪ್ಪ ಅಂತ. ಹೌದು, ನಾನು ಅನ್ನುವ ಅಹಂಕಾರ, ನಾನು ಹೋದರೆ ಹೋಗಬಲ್ಲೆ ಅಂದರು. ನಾ ಸತ್ರ ನಾ ಅಳುದಿಲ್ಲ ಅಂತ. ಅಹಂಕಾರ ನಾಶ ಆದ್ರೆ ನನಗೆ ದುಃಖ ಎಲ್ಲೈತೆ. ಯಾವನು ದುಃಖ ಪಡುತ್ತಿರೋವನವನನ್ನು ಕೊಂದು ಹಾಕಿರಿ ಅಂದರು. ಮನಸ್ಸ ಅದು ನಾಶ ಆಗೋದು. ದುಃಖ ಪಡೋದ ಮನಸ್ಸಾಗೋದಿಲ್ಲ. ಅದ ನಾಶ ಆದ್ರೆ ದುಃಖ ಯಾರಿಗಿರ್ತೈತಿ? ಅಳುವ ಯಾರಿಗಿರ್ತೈತಿ? ಅದನ್ನು ನಾಶ ಮಾಡ್ಕೊ. ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲದನ್ನು ಅದನ್ನು ನಾಶ ಮಾಡ್ಕೊ. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲದರೊಳಗೂ ನಾ ಇರವ ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊತ ಇರಿ. ನೀನಿಲ್ಲದ ದೇಶ ಕಾಲಗಳಿಲ್ಲ ಅಂತ. ಎಂದೂ ನೀ ನದಿ, ಈಗೂ ನೀ ನದಿ, ಮುಂದುವದಿ. ಎಂದೆಂದೂ ನೀ ಇರಾಮ, ಎಲ್ಲ ಕಾಲದೊಳಗೂ. ಅಲ್ಲಿ ಇರುವೆ, ಇಲ್ಲಿಗಿರುವೆ, ಎಲ್ಲ ಕಡೆ ತುಂಬಿರುವೆ ಅಂತ ಪದ ಅಂತೀರಲ್ಲ, ಯಾಕ್ರಿ? ಅಲ್ಲಿ ಇರುವೆ, ಇಲ್ಲಿ ಇರುವೆ, ಅವಾಗೂ ಅದಿ, ಈಗೂ ಅದಿ, ಇನ್ನು ಮುಂದೂ ಇರಾಮ. ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊತ ಇರು. ಈಗಿದ್ದದ್ದು ಒಮ್ಮೆ ಇಲ್ಲದಂಗೆ ಆಗುವುದು ಅದು ನೀನಲ್ಲ. ತೋರಿಡುವುದು ನೀನಲ್ಲ. ಯಾವಾಗಲೂ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದಿರು ನೀನು. ಎಷ್ಟು ಎಚ್ಚರಿಕೆಗಳು ಕಳೆದವು, ಎಷ್ಟು ಕನಸುಗಳು ಹೋಗ್ಯಾವ, ಎಷ್ಟು ನಿದ್ದೆಗಳ ಅವಸ್ಥೆಗಳು ಹೋಗ್ಯಾವ, ನಿದ್ದೆ ಅವಸ್ಥೆ ಏನೂ ಆಗಿಲ್ಲ. ನೀ ಇರುವಂಗದ ಇದಿ, ನೋಡ್ಕೊತಾನೆ. ಎಷ್ಟು ಶರೀರಗಳು ಹೋಗ್ಯಾವ ಈಗ, ಅವನ್ನೆಲ್ಲ ನೋಡಿ ಈಗ ನೀನು ನೆನಪು ಮಾಡ್ಕೋತಿ. ಆ ಶರೀರದಾಗ ಹುಟ್ಟಿನಿ, ಅಲ್ಲಿ ಹುಟ್ಟಿನಿ ಅಂತ ಹೇಳ್ತೇವೆ. ಪುನರ್ಜನ್ಮ ಯಾಕ್ರಿ? ನೋಡಿತಿಲ್ಲ, ಅಲ್ಲಿ ನೀನು ಹಿಂಗೆ ಅತಿ ಹಿಂಗೆ ಬಂತಿದ್ದು ಮತ್ತಿದು, ಹೌದಿಲ್ಲ? ಜನ್ಮಗಂತರ ನೋಡ್ತೀವಿ ಇವನ್ನೆಲ್ಲ. ಆ ಜನ್ಮದಾಗ ನಾನು ಹಿಂಗಿದ್ಲಿ, ಇನ್ನ ಆಧಾರ ನೋಡಿ ನಡಿ, ನಾನು ಹಿಂತಿದಾಳು ತೋರಿಸ್ತೇನೆ ಅಂತ ತೋರಿಸಿದ್ರೆ ಯಾರು ಅನ್ಬೇಕು? ಅವ್ನಿಗೆ ಯಾರು ಹಚ್ಕೋಬೇಕ ಸಂಬಂಧ? ಸಾಮಾನ್ಯಂತಲ್ಲಿ ಇಟ್ಟಿನ ತೆಗೆದು ತೋರಿಸಿದವ ನೆನಪು ಮಾಡಿ. ಅವಕ್ಕ ಗೊತ್ತಿದ್ದಿದ್ದಿಲ್ಲ ಎಂತಲ್ಲಿ ಅದಾವ ಇವು ನಾ ಇಟ್ಟಿದ್ದದು ಅಂತ. ಪುನರ್ಜನ್ಮದ ಇವೆಲ್ಲ ಸ್ಮರಣೆ ಒಳಗೆ ಬರ್ತದೆ. ಅಂದ್ರೆ ಯಾವಾಗಲೂ ಇದ್ದಾವ ನೀನಂತ. ಆದ್ರೂ ಹೋದ್ರಿ, ಅದು ವಾಸನ ಅದ ಶರೀರ, ಅವೆಲ್ಲ ತಿರ್ಕೋತ ಅಡ್ಡಾಡೋದಲ್ಲ. ಬದಲಾವಣೆ ಅಕ್ಕವ ಕರ್ಮಕ್ಕನುಸಾರವಾಗಿ. ಅದ್ರದ್ದು ಎಷ್ಟು ಇರ್ತೈತಿ ಅಷ್ಟ ಮತ್ತೊಂದು ಶರೀರ ಬರ್ತೈತಿ. ಈಗ ಅಂಗಿ ಹರಿದ ಕೂಡಲೇ ಮತ್ತೊಂದು ಅಂಗಿ ತೊಟ್ಕೊಂಡಂಗೆ, ಹೌದಿಲ್ಲ? ಅದು ಕರ್ಮಕ್ಕನುಸಾರವಾಗಿ ಬರ್ತಾವು. ಎಂತೆಂಥ ಶರೀರಗಳು ಕಾದು ಕೂತಾವು ಏನೋ ಮಾಡಿದ ಕರ್ಮಕ್ಕನುಸಾರವಾಗಿ. ಮುಕ್ತ ಆಗು ಮಠ ಇವೆಲ್ಲ ಇರುವಣ ನಮ್ಗೆ. ಅದಕ್ಕೆ ಈ ಭ್ರಾಂತಿ ನಾಶ ಮಾಡ್ಬೇಕು. ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಿ. ಕಷ್ಟ ಹೊಂದಾಕನೆ ಹುಟ್ಟುದು ನೀ. ಜನ್ಮ ಯಾಕೆ ಬರ್ತೈತಪ್ಪ ಅಂದ್ರೆ ದುಃಖ ಹೊಂದಾಕ ನಿನಗೆ. ಜನ್ಮಕ್ಕೆ ಬರುವುದನ್ನ ದುಃಖದ ಗೋಳಿಯು. ಇದು ಜೀವನ ದುರ್ದಶೆಯು, ಕಾಲನು ಭಕ್ಷಣೆ ಮಾಡುವ ಸೌತೆಕಾಯಿಯು. ಯಾಕೆ ಹುಟ್ಟಿದಿಪ್ಪ ನೀನು? ಅದಕ್ಕೆ ಹುಟ್ಟಿ ಬರದಾಗ ಯಾಕಾರ ಹುಟ್ಟಿನು ಅಂತ, ಹುಟ್ಟಿದಾಗ ಅಳಬೇಕಂತ ಹೇಳೋರು. ಇದು ಸತ್ತಾಗ ನಗಬೇಕಂತ. ಓದಿಪ್ಪ ಇದೊಂದು ಪೀಡ ನಮ್ಗೆ. ಎಷ್ಟು ಸಂಕಟ ಹೋತು ಬಿಡಿದನ್ನು ಪೀಡ, ಶರೀರ ಹೋತದ. ನಾವು ಹೋಗಬಾರ್ದಂಟು ಹಿಂಗೆ ನಿರಂತರ ಹಿಂಗೆ ಸಂಕಟ ಹೊಂದ್ಕೊಂತ ಇರ್ಬೇಕಂತೇನೆ. ಹೋಗ್ಲಿ, ಅದು ಎಲ್ಲವೂ ಹೋಗಲಿ, ಆದ್ರೆ ನಾವು ಹೋಗೋದಿಲ್ಲ. ಆತ್ಮ ಒಂದೇ ಉಳಿಯಲಿ. ಎಲ್ಲ ಅದು ಒಂದೇ ಇರುವುದು, ಒಂದೇ ಅದು. ಇದ್ದು ಇರುವಿಕೆಯಂತೆ ಏನೂ ಆಗಿಲ್ಲ. ಈ ತೋರಿಕೆ ವಸ್ತುಗಳು ಯಾವಕ್ಕೂ ಉಳಗಾಲಿಲ್ಲ, ಅವಕ್ಕೆ ಅಸ್ತಿತ್ವವಿಲ್ಲ. ಅದರಿಂದ ಯಾಕೆ ಚಿಂತೆ ಮಾಡಬೇಕು? ಇರುವಿಕೆನೇನೋ ತೋರಿಕೆನೇನೋ. ಆ ಇರುವ ನಾನು ಅನ್ನೋದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ. ಅವಾಗ ನಿನಗೆ ಯಾವ ಬಾಧೆನೂ ಆಗುದಿಲ್ಲ, ಸಂಕಟನೂ ಆಗುದಿಲ್ಲ. ನೀ ಅಜ್ಞಾನದಿಂದ ನೀನು ಅಲ್ಲದನ್ನ ನೀನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಮೊದಲು ಕಳ್ಕೊ. ನೀ ಯಾರದೇನು ಅಂತ ಜ್ಞಾನವನ್ನು ಮಾಡ್ಕೋ. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇದಕ್ಕೆ ಮುಕ್ತಿ ಅಂತ. ಆ ಕೆಲಸ ನಾವು ಮೊದಲು ಮಾಡ್ಕೋಬೇಕಾಗಿದೆ. ನನ್ನ ನಿಜವನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ, ಅದು ಅನುಭವಿಗಳ ಮುಖಾಂತರ ಅದನ್ನು ಕೇಳಿ. ಯಾರು ಅದನ್ನು ತಿಳ್ಕೊಂಡು ಆ ಸ್ಥಿತಿಯನ್ನು ಹೊಂದಿರ್ತಾರೆ ಅವ್ರ ಮುಖಾಂತರ ಅದನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದು ಬಹಳ ಮಹತ್ವದ್ದು. ನಾವು ಇದಕ್ಕೆ ಮಹತ್ವನ ಕೊಡೋದಿಲ್ಲ. ನಾವು ಬರೇ ಬಾಳೆ ಬದುಕಿಗೆ ಹೆಚ್ಚು ಬೇಕಾದಂಗೆ ಹೇಳ್ತೇವೆ, ಕೇಳ್ತೇವೆ ಅಂದ್ರು ಅದಕ್ಕೆ ಮಹತ್ವ ಕೊಟ್ಟು, ಬಾಳೆಕನ ಮಹತ್ವ ಕೊಟ್ಟೇವೆ ನಾವು. ಅದ್ರಾಗ ಬೇಳೆ ಕಳಿತೇವಲ್ಲ, ಬಾಳೆ ಚಿಂತೆಯಾಗ ಕಳೆದ ಸತ್ವ. ಅದು ಕೆಲಸ ಇಲ್ಲ, ಅದಕ್ಕೆ ಮತ್ತೆ ಕೆಲಸ. ಅದನ್ನು ಎಚ್ಚರಗೊಳಿಸಿದ್ರು ಯಾರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಎಲ್ಲೋ ಒಬ್ಬ ಪುಣ್ಯ ಇದ್ರೆ ಉಳಿತೈತಿ, ಅದ್ರ ನೆನವನ್ಯಾಗಿರ್ಬೇಕಂದ್ರೆ. ಪುಣ್ಯ ಇದ್ರೆ ಬರ್ತೈತಿ ಅಂತಿದ್ರು ಅಜ್ಜವ್ರು. ಪುಣ್ಯ ಇಲ್ಲದವ್ರಿಗೆ ಎಂತ ದೂರ ಕೊಡೋದು. ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿಪ್ಪ.
ಎಷ್ಟೆಷ್ಟು ನೀ ಹಿತ ಮಾಡ್ತೀಯ ಅಷ್ಟು ನಿನಗೆ ಹಿತ, ನಿನಗೆ ಲಾಭ. ನನಗೆ ಪರೋಪಕಾರಾರ್ಥಂ ಶರೀರಂ ಅಂತ. ಮನುಷ್ಯನ ಶರೀರಕ್ಕೆ ಬಂದ ಮ್ಯಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಹೌದಿಲ್ಲ? ಅದನ್ನು ಮಾಡಲಿಲ್ಲ ಅಂದ್ರೆ ನಿನ್ನ ಜೀವನ ಎಲ್ಲ ವ್ಯರ್ಥ, ಕೆಟ್ಟು ಹೋಗಿ ಶರೀರ ಕೆಡುವ ಕಾಯದ ಸಫಲತೆ ಪರಹಿತ. ಅದನ್ನು ಮಾಡ್ಕೋರಿಪ್ಪ, ಪರಹಿತ ಕಾರ್ಯಗಳನ್ನು ಮಾಡಿರಿ. ಪೂರ್ಣ ಸ್ಥಿತಿ ಹೊಂದಾನಾಗಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಇದು. ಹುಡುಕ್ಯಾಡಿ ಇನ್ನೊಬ್ಬರಿಗೆ ನನ್ನಿಂದ ಯಾವಾಗ ಹಿತ ಆದಿತ್ತಪ್ಪ, ಒಳ್ಳೇದಾದಿತ್ತಪ್ಪ, ಅವನು ಮಾಡ್ರಿ. ಒಳ್ಳೆಯ ಕರ್ಮಗಳನ್ನು ಮಾಡಿರಿ, ಪುಣ್ಯ ಕರ್ಮಗಳನ್ನು ಮಾಡು, ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಅಲ್ಲದಿರು, ಪೀಡಾ ಕೊಡೋದು ವರ್ಜೆ ಮಾಡೋದು. ಇಷ್ಟು ದಿನ ಮಾಡಿದೀಪ, ಗೊತ್ತಿಲ್ಲದಕ್ಕೆ ಇನ್ನು ಬೇಡಪ್ಪ ಮಾಡೋದು. ಇನ್ನೊಬ್ರು ಪೀಡಾ ಕೊಟ್ಟರು ನಾವು ಅವ್ರಿಗೆ ಕೊಡೋದು ಬೇಡ, ನಾವು ಒಳ್ಳೆಯದನ್ನ ಮಾಡೋದು. ಈ ಪೂಜೆ ಹಿಡೀರಿ ನೀವು ಮೊದಲು. ಸಾಮಾನ್ಯ ಪೂಜೆ ಇದು. ಅಂದಾಗ ನಿನಗೆ ಅಂತಃಕರಣ ಇಚ್ಛಿತ ಫಲಗಳು ದೊರಿತಾವ. ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ನಿನ್ನ ಅಂತಃಕರಣ ಸ್ವಚ್ಛಕತಿ, ಅವಾಗ ನಿನಗೆ ಮುಕ್ತಿ ಒಲವು ಆಕೈತಿ. ವಿಶೇಷ ಪೂಜೆ ಮಾಡ್ಲಿಕ್ಕೆ ಬರ್ತೈತಿ. ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಸ್ವರೂಪದ ನೆನವನ್ಯಾಗ ಉಳ್ಕೊಳಿಕ್ಕೆ ಬರ್ತದ ನಿನಗೆ. ಈ ಪೂಜಾ ಫಲ ಎಷ್ಟು ಜನ್ಮದಾಗ ಮಾಡಿದ್ದು, ಎಷ್ಟು ಜನ್ಮರಿಗೆ ಲೆಕ್ಕಿಲ್ಲದಷ್ಟು ಪುಣ್ಯದ ಫಲ ಒದಗಿ ಬಂತು ಅಂತ. ಎಷ್ಟು ಜನ್ಮದಾಗ ಇನ್ನೊಬ್ಬರಿಗೆ ಹಿತ ಮಾಡಿದ್ದು ಒದಗಿ ಬಂತು. ಈ ಜನ್ಮದೊಳಗೆ ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ, ಮುನ್ನ ನಾನೇನು ಪುಣ್ಯ ಮಾಡಿರ್ತೇನೋ ಅಂತ. ಅದಕ್ಕೆ ಅವನು ಮಾಡ್ರಿ ಅಂತ ಯಾಕೆ ಹೇಳ್ಯಾರ? ಅವನು ಮೊದಲಿಗೆ ಪೂಜೆ ಇದು. ಇನ್ನೊಬ್ಬರಿಗೆ ಹಿತ ಮಾಡೋದು, ಪುಣ್ಯ ಸಂಗ್ರಹ ಡಿಪಾಸಿಟ್ ಮಾಡ್ಕೊಳ್ಳಿಕ್ಕೆ ಇದು ಈ ಪೂಜಾ ಹಿಡಿ, ಹೌದಿಲ್ಲ? ಇದನ್ನು ಮಾಡಾಕ್ತೆ ಸಾಮಾನ್ಯ ಜೀವಿಗಳಿಗೆ ಸಂತೋಷಗೊಳಿಸು, ಯಾರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡ. ಹಂಗೆ ಬದುಕಿನುದ್ದಕ್ಕೂ ಶರೀರ ಬಿಡು ಮಠ ಪರೋಪಕಾರಕ್ಕಾಗಿ ಬದುಕು. ಇನ್ನೊಬ್ಬರ ಪೀಡಾ ಕೊಡಕ್ಕೆ ಬದುಕಕ್ಕೆ ಹೋಗು ಅಂದ್ರೆ ಬದುಕಿಗೆ ಸಾರ್ಥಕತೆ ಆಕೈತಿ. ಬದುಕಿದ್ದಕ್ಕೂ ಸಾರ್ಥಕ ಆತ. ಬರೀ ಹೆಂಡ್ರ ಮಕ್ಕಳು ಗುಜರಾನೆ ಎಲ್ಲರೂ ಮಾಡ್ತಾರೆ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲ್ತೇನು? ಅಂಥವು ಎಷ್ಟೋ ಜನ್ಮಗಳು ಕಳೆದವು. ಮಹಾತ್ಮರು ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಾರವರು. ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಾಗ ಈ ಅನುಭವ ಅವ್ರಿಗೆ ಆಗಿರ್ತದೆ. ನಾವು ಹಂಗೆ ಮಾಡೋಂಗಿಲ್ಲ. ಹಬ್ಬಸನ ಆಗಲಿ ಗೋಚರ ಅಂದ ಆಗ್ಬೇಕು ನಿನಗೆ. ಇಲ್ಲಿದ್ದು ತೋರಿಸಿದ್ರು ಇರೋಕ್ಕಾಗೋದಿಲ್ಲ ಅಂದ್ರೆ ಹೆಂಗೆ? ಮಹಾತ್ಮರ ಜೀವನ ನೋಡ್ಕೊಂತ ಬರ್ರಿ ನೀವು. ಸ್ವಾರ್ಥ ಇಟ್ಕೊಂಡು ಏನಾರು ಮಾಡಿದ್ರು ನಾವು ಪರೋಪಕಾರಕ್ಕಾಗಿ ಮೀಸಲಾಗಿಟ್ರು ಅವ್ರ ಶರೀರವನ್ನು. ಯಾಕ್ರಿ? ಶರೀರ ಮುದುಕಾಗೈತೆ, ಇದಾಗೈತೆ ಅಂದ್ರು, ಕ್ಷೀಣ ಆಗೈತೆ ಅಂದ್ರು ಉಪಕಾರ ಆಗಿ ಇನ್ನೊಬ್ರಿಗೆ ಹಿತ ಆಗೈತೆ ಅಂದ್ರೆ ನಡೀಪ ಹೋಗ್ಲಿ. ಬೇಕಾದಷ್ಟು ತೊಂದರೆ ಆದ್ರೂ ಸುಧಾ ಇನ್ನೊಬ್ಬರಿಗೆ ಹಿತ ಆದ್ರೆ ಸಾಕ. ಪರಹಿತ ಬಯಸೋದು, ಅದನ್ನು ಮಾಡು. ಅದ್ರಾಗ ಪ್ರವೃತ್ತಿಯಾಗಿ ನಿಂದ ಪೀಡಾ ಕೊಡೋದು ಬೇಡ ಇನ್ನೊಬ್ಬರಿಗೆ. ಇಷ್ಟು ದಿನ ಗೊತ್ತಾಗ್ಲಿಕ್ಕೆ ಮಾಡಿದೆ, ಅದನ್ನ ಮಾಡಲಿಕ್ಕೆ ಇನ್ನು ಮ್ಯಾಗ ಮಾಡಕ್ಕೆ ಹೋಗ್ಬೇಡ. ತಿಳಿದ ಮ್ಯಾಗ ಈ ಪೂಜಾ ಹಿಡೀನಿ. ಯಾರೇ ಇರಲಿ ಅವರು, ಜೀವಿಗಳಿಗೆ ಸಂತೋಷ ಏನಕ್ಕೇನ ಪ್ರಕಾರೇನ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯಿತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಅಂತ. ಈ ಪೂಜಾ ಹಿಡೀನಿ. ಇದನ್ನು ವಲ್ಲ ಹಿಡ್ಯಾಕ ಹೊರಗೆ ಏನಾರು ಸಾಮಾನು ಇಟ್ಕೊಂಡು ಏನಾರು ಮಾಡ್ಕೊಂತ ತಕೊಂಡು ಊದಿನ ಕಡ್ಡಿ ಬೆಳಗಿನ ಗಂಟಿ ಬರ್ಸಿನ ಧೂಪ ದೀಪ, ಅದು ಪೂಜೆ ಅಲ್ಲ. ಪೂಜೆ ಅಪಾರ್ಥ. ಈ ಪೂಜೆ ಮಾಡಿ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡದೇ ಇರುವುದನ್ನ ಪೂಜೆ. ಸಂತೋಷಗೊಳಿಸೋರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು. ಪರೋಪಕಾರ ಮಾಡೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ ಅಂತ ಐತೇನೆ. ಇನ್ನೊಬ್ಬನ ಸಂಕಟಕ್ಕೆ ಸಿಗಿಸಿ ಮಜಾ ನೋಡ್ತೀನಿ, ನಗತಿ ಅವ್ರಿಗೆ. ಯಾಕ್ರಿ? ಹೆಂಗೆ ಮಾಡಿದ್ರು ಅವರು? ಗಗಿಸಿ ನಗಾಕ್ ಚಾಲು ಮಾಡ್ತೀವಿ. ಇನ್ನೊಬ್ಬರ ಕಷ್ಟದಾಗಿದ್ದಾರೆ, ಅದರಲ್ಲಿ ಭಾಗಿಯಾಗಿ ಅದನ್ನು ಪರಿಹಾರ ಮಾಡ್ಬೇಕು. ನಮಗೆ ಶಕ್ತಿ ಇದ್ದಷ್ಟು ಅವ್ರಿಗೆ ನಾವು ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಯಾರಲ್ಲಿ ಐತಿ ನೋಡ್ಕೋರಿ. ಬರೋದು ಭಾಳ ಕಠಿಣ ಐತಿ. ಯಾಕೆ? ಅಂಥ ಸಂಸ್ಕಾರ ಇಲ್ಲ ನಮ್ಗೆ. ಬರೀ ಅಂಥ ವಾತಾವರಣದೊಳಗೆ ಬೆಳೆದು ಬಿಟ್ಟೆ. ಅಂತ ಮಹಾತ್ಮರ ಸಹವಾಸ ನಮ್ಗೆ ಆಗಿತ್ತಂದ್ರೆ ನಮ್ಗೆ ಓಟ ಹೊಳಿತಿತ್ತು. ಇನ್ನೊಬ್ಬರಿಗೆ ನಾನಿಂದ ಸಹಾಯ ಮಾಡ್ಬೇಕಪ್ಪ, ಶಕ್ತಿ ಇದ್ದಷ್ಟರ ಅನ್ನುವಂತಹ ಸಂಸ್ಕಾರ ಆಗ್ತಿತ್ತು. ಅದು ಅಂಥ ವಾತಾವರಣದೊಳಗೆ ನಾವು ಬೆಳೆದಿಲ್ಲ.
ವಿಕಾರವುಳ್ಳಂಥ ವಸ್ತುಗಳನ್ನೆಲ್ಲ ನೀನು ಸಾಕ್ಷಿ ರೂಪದಿಂದ ನೋಡ್ಕೊತ ಇರಾವ್. ನೀನು ವಿಕಾರವುಳ್ಳಂಥ ವಸ್ತುಗಳು ನಿನ್ನನ್ನು ಏನು ವಿಕಾರ ಮಾಡಿಲ್ಲವು, ನಿನಗೆ ಹತ್ತಿಲ್ಲವು. ಸುಳ್ಳ ನನಗ ಆಗೈತೆ, ಏನೂ ಆಗಿಲ್ಲ. ಅದನ್ನು ನೋಡಾವ್ ನೀವು, ಅರಿವಿಗೆ ಏನಾಗೈತಿ. ಅರಿವಿಸ್ಕೊಳ್ಳುವ ವಸ್ತುಗಳು ವಿಕಾರ ಹೊಂದವು, ಅವುಗಳ ವಿಕಾರ ಅರಿವಿಗೆ ಏನೂ ಆಗಿಲ್ಲ. ಅದ ನೀನದಿ, ವಿಕಾರ ಹೊಂದಲೇ ಇರ್ತಕ್ಕಂಥ ಅರುವ ನೀನದಿ ಅನ್ನೋದನ್ನ ಯಾವಾಗಲೂ ಅದರ ನೆನವನಾಗಿರಾಕೈತಿ. ಅಜ್ಞಾನವನ್ನು ತಿಳಿತಿ, ಜ್ಞಾನವನ್ನೂ ನೀ ತಿಳಿತಿ. ಎಲ್ಲವನ್ನ ತಿಳ್ಕೊಂತ ನೀನಾಗಿದಿ. ಏನ್ ಯಾವಾಗಲೂ ಇದು ಎಣ್ಣೆ ಎಳಿ ಬಿಟ್ರೆ ಹೆಂಗೆ ಒಂದ ನಮ್ಮನೆ ಒಂದ ಕಟ್ಟಾಗದಂಗೆ ಸತತ ತೈಲದಾರಾವತ್ತ ಅಂತೇವಲ್ಲ, ಹಂಗೆ ಇದ ಅಭ್ಯಾಸ, ಇದ ವಿಚಾರ ನಡಿಬೇಕು. ನನಗೇನು ಆಗಿಲ್ಲಲ್ಲ, ಇದ್ದ ವಸ್ತು ನನ್ನಲ್ಲಿ ಇಲ್ಲೂ ಅಲ್ಲ. ನಾ ಯಾಕಿದ್ರ ನಾನಂತ ಆರೋಪ ಮಾಡ್ಕೊಂಡು ಕುಂತೇನೆ, ಅದನ್ನು ತೆಗೆದು ಹಾಕಿದ. ಅಲ್ಲದನ್ನ ನೀನ ಮಾಡ್ಕೊಂಡು ಕುಂತಿದ್ದನ್ನು ಆರೋಪ ಮಾಡ್ಕೊಂಡು, ಇದು ನಾನು ಇದು ನೀನು ಅಲ್ಲ, ನಿನ್ನೋದು ಅಲ್ಲ ಅಂತ. ನೀನ ಬೇರೆ, ಇದ ಬೇರೆ. ಏನ್ ಇದನ್ನ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ನಾವು ಇದನ್ನೆಲ್ಲ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕಾಗಿದೆ. ಏನ್ ಯಾವಾಗಲೂ ಇದ್ದ ವಸ್ತು ನಾನು ಇದ್ದೇನೆನ್ನುವುದು ಎಲ್ಲರಿಗೂ ಒಂದೇ ಅದು. ಇದ್ದು ಇರು, ಎಲ್ಲವನ್ನು ದೂರೀಕರಿಸಿ ತನ್ನ ಸದ್ರೂಪದ ಕಡೆ ಲಕ್ಷ್ಯ ಕೊಟ್ಟು ಯಾವಾಗಲೂ ಅದರ ಕಡೆ ಲಕ್ಷ್ಯ ಕೊಟ್ಟಿರುವುದು. ಇದ ಉಪದೇಶಗಳು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಹೇಳಕ್ಕೆ ಅವ್ರು ಇರು ನಿಮ್ಮ ಇರು ಬೇರೆ ಬೇರೆ ಐತೆ, ಎಲ್ಲರಿಗೂ ಒಂದೇ ಐತಿ. ಅದರ ಕಿವ್ಯಾಗಟ್ಟು ಏನಾರು ಹೇಳೋದೈತೆ ಅಂದ್ರೆ ಉಪದೇಶ ಗುಪ್ತ ಮಂತ್ರ ಹೇಳ್ತಾರಂತ ಗುರುಗೌಡ ನಾವು ಕೇಳಾಕು ಕಿವ್ಯಾಗ ಹೇಳೋದು, ಗೌಡ ಇದು ಮತ್ತಾರಿಗೆ ಹೇಳೋದು ನೀ ಯಾರಿದ್ದಿ ಅನ್ನೋದನ್ನ. ಯಾಕ್ರಿ ಇದು ಗೌಪ್ಯವಾದದ್ದಂತ. ಏನ್ ಗೌಪ್ಯವಾದದ್ದಿದ, ಯಾವ ಇಂದ್ರಿಯಗಳಿಗೂ ಗೋಚರ ಆಗುವುದಿಲ್ಲ. ಈ ಅನುಭವ ಅದು ಇಂದ್ರಿಯಗಳಿಗೆ ಗೋಚರ, ಅನುಭವ ಗೋಚರ ಆದದ್ದು, ಅದಕ್ಕೆ ಗೌಪ್ಯ ಅಂತ ಹೇಳಿದ್ರು. ದುರ್ದರ್ಶನಂ ಗೂಢಂ, ಗೂಢವಾದದ್ದು, ಅನುಪ್ರವಿಷ್ಟಂ, ಯಾವ ಅಣು ಸಹಿತ ಅಲ್ಲಿ ಪ್ರವೇಶ ಆಗುವುದು. ಅಣು ಪರಮಾಣುಗಳಿಂತ ಸೂಕ್ಷ್ಮವಾದದ್ದು. ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರಿಷ್ಠಂ ಪುರಾಣಂ ದೇವಂ ಮತ್ವಾ ಧೀರೋ ಹರ್ಷ ಶೋಕೋ ಜಹಾತಿ. ಇದನ್ನ ಯಾವ ತಿಳ್ಕೊತಾನ ಅವ ಸುಖ ದುಃಖಗಳಿಂದ ಬಿಡುಗಡೆಯನ್ನು ಹೊಂತಾನ ಅಂತ ಗೋಪ್ಯವಾದದ್ದು ಇದು. ಏನ್ ಬಹಳ ರಹಸ್ಯವಾದಂತಹ ವಿದ್ಯೆ ಇದು, ಬ್ರಹ್ಮವಿದ್ಯೆ ಅಂತ. ಏನ್ ನಾನಿದ್ದೇನೆನ್ನುವಂಥ ತಿಳುವಳಿಕೆ ಒಳಗೆ ಇನ್ನೊಂದು ವಸ್ತು ಬರುವಂಗಿಲ್ಲ ಅಲ್ಲಿ. ಆ ತಿಳುವಳಿಕೆ ನಿನಗೆ ಗಟ್ಟಿ ಆದ್ರೆ ಅನ್ಯಂತ ಏನೂ ಇಲ್ಲ ಅನ್ನೋದು ಅನುಭವ ಆಕೈತಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ, ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅನ್ನೋದು ಹೊಡಿತೈತಿ ನಿನಗೆ. ಅವಾಗ ಚಿಂತೆ ಕಡಿತೈತಿ. ಇನ್ನೊಂದು ಐತೆನ್ನೋ ಭಾವ ಇತ್ತಂದ್ರೆ ದುಃಖ ಶುರುವಾತು. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಆತ್ಮಾತಿರಿಕ್ತ ಪದಾರ್ಥವನ್ನು ವಿದ್ಯತೆ, ಸದ್ವಸ್ತುವನ್ನು ಹೊರತುಪಡಿಸಿ ಅಂದ್ರೆ ನನ್ನನ್ನು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ. ಎಲ್ಲ ಧರ್ಮಗಳು ಅದನ್ನ ಹೇಳ್ತಾವ. ಕುರಾನ್ ಅದನ್ನ ಹೇಳ್ತೈತಿ, ಲಾಹ ಇಲಾಹ ಇಲ್ಲ, ಸದ್ವಸ್ತು ಅಲ್ಲ ಅಂದ್ರೆ ಸದ್ವಸ್ತು, ಅದು ಹೊರತು ಮತ್ತೊಂದು ಏನು ಇಲ್ಲ ಅಂತ. ಏನ್ ಅಲ್ಲಿ ಭೇದ ಭಾವ ಇಲ್ಲ. ಏನ್ ಪರ ಅಂದ್ರೆ ಶ್ರೇಷ್ಠವಾದಂತಹದ್ದು, ತ್ರಿಕಾಲ ಬಾಧ್ಯವಾದಂತಹ ಇರುವಿಗಿಂತ ಅದೇ ನೀನದಿ. ತತ್ವಗೂಡದೆ ಅಂದ್ರೆ ಶರೀರ ಪಂಚಭೂತಾದಿಗಳ ತತ್ವಗಳು ಆದದ್ದು. ಇದರ ಒಡಗೂಡದ ನೀ ಅವಾಗ ಬೇರೆ ಇದೆ ಅಂತ ತಿಳ್ಕೊ ಅಂದಾರ. ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಅಂತ. ನೋಡು ಅಂತ 2 ಸಲ ಒತ್ತು ಕೊಟ್ಟು ಯಾಕೆ ಹೇಳ್ಯಾರ ಅಂದ್ರೆ ದೌಡ್ ನೋಡ್ಕೋ ಅಂತ. ಹೊಂಟತಿ ಶರೀರ ಹೊಕ್ಕೈತಿ, ದೌಡ್ ನೋಡ್ಕೋ. ನೋಡು ನೀನೇ ಶ್ರೇಷ್ಠವಾದಂಥ ವಸ್ತು ನೀನು. ಈ ಪಂಚಭೂತ ಶರೀರದ ಒಡಗೂಡದ ಇದನ್ನು ತಿಳಿಯಾವ ನೀನು. ಇದು ನಿನ್ನಿಂದ ತಿಳಿಸ್ಕೊಳ್ತೈತಿ, ನಿನ್ನ ಗಣ್ಯವಾಗೈತಿ, ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಇದ್ರ ಒಡಗೂಡದ ನೀನು ಬೇರೆಯಾಗಿ ನಿಂತು ನೋಡ್ಕೋ, ನೀನೇ ಪರವಸ್ತು ಅದಿ, ದೇವರ ನೀನದಿ ಅನ್ನೋದನ್ನ ತಿಳ್ಕೋ ಅಂತ.
ನೋಡು ನೋಡು ಅಂತ 2 ಸಲ ಒತ್ತು ಕೊಟ್ಟು ಹೇಳ್ಯಾರ. ದೌಡು ನೋಡಪ್ಪ, ಇದನ್ನು ಹೊಂಟೈತಿ, ಇದು ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೋ ಅಂತ. ಏನು ಎಷ್ಟು ಹೇಳಿದ್ರು ನೋಡು ನೋಡು ಹೊಕ್ಕತಿ ವಿಮಾನ ಅಂತಿರ್ತಾರಲ್ಲ, ಯಾಕ್ರಿ ಇಲ್ಲಿ ಹೊಂಟೈತಿ ನೋಡು, ದೌಡ್ ನೋಡು, ಹೊಂಟು ಬಿಟ್ಟದ, ಹೊಂಟೈತಿ ಅದು. ಕರ್ಮದ ಗತಿ ಅದು, ಕರ್ಮಕ್ಕನುಸಾರವಾಗಿ ಅದು ಏನಾಗುವುದು ಹಾಕುವಂತ ಹೊಂಟೈತಿ. ಅಷ್ಟರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು. ಏನು ಕರ್ಮದ ಅಧೀನ ಅದು ಶರೀರ, ಮಾಡಿದ ಕರ್ಮಕ್ಕನುಸಾರವಾಗಿ ಅದು ತನ್ನ ಕೆಲಸದೊಳಗೆ ಎಷ್ಟು ದಿನ ಇರ್ತೈತಿ ಅವಧಿ, ಋಣ ಹೋಗಿಬಿಡ್ತೈತಿ. ಏನು ಅಷ್ಟರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು. ಬೇರೆ ಅದೇನಂತ ಅನ್ಯವಾಗಿ ನಿಲ್ಲಕ್ಕೆ ಕಲಿಬೇಕು ನಾವು. ಅನ್ಯವಾಗಿ ನಿಂತರೆ ಎಲ್ಲರದ ಮೇಲಿನ ಅಭಿರುಚಿ ಹೋಗಿಬಿಡ್ತೈತಿ ನೋಡಿ. ಬೇರೆ ಇದೇನು ನಾ ತಟಸ್ಥ, ಅದು ನಾನಲ್ಲ ಅಂತ ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಕಲಿಬೇಕು. ಸಾಕ್ಷಿ ಭಾವದಲ್ಲಿ ಇರಬೇಕಾದ್ರೆ ಹೊರಗಿಂದ ಎಲ್ಲ ಜಡವಾದದ್ದು ಬಿಡಬೇಕಾಗತ್ತೆ. ನನಗೆ ಎದರದು ಸಂಕಟ ಹತ್ಯೆ ಇಲ್ಲ ಅನ್ನೋದು ಎಂದು ಹೊಡಿಬೇಕ್ರಿ ನಮಗೆ. ಅವಾಗ ಜ್ಞಾನ ಸಮಾಧಿಯನ್ನು ಅದಕ್ಕೆ ಅದನ್ನು ಹೊಂದಿದಾಗ ನಿನಗೆ ಬಾಧೆ ಇಲ್ಲ, ಏನು ನನಗಾಗಿಲ್ಲ ಅನ್ನೋದು ಹೊಳಿತೈತಿ ನಿನಗೆ. ಅದನ್ನ ಅನುಭವಗಳು ನಮಗೆ ನೆನಪಿ ತಂದು ಕೊಡ್ತಾರೆ. ಅದು ಇದು ಅನ್ನೋದೆಲ್ಲ ಅಸತ್ಯದ, ಅದು ನಿನ್ನಿಂದ ಅರಿವಿಸ್ಕೊಳ್ತೈತಿ. ಅದು ಎದುರಿಟ್ಟು ಅಳೆದು ಹೋಗ್ಬೋದು. ನಿನ್ನಿಂದ ತಿಳಿಸ್ಕೊಳ್ಳೋದು ಯಾವುದು ನಾಶ ಆಗಿ ಹೋಗೋದು. ಅದು ಇದು ಅನ್ನೋದೆಲ್ಲ ಅದು ಅಳಿದು ನಾಶ ಆಗಿ ಹೋಗೋದು. ಅದೆಲ್ಲ ನಿನ್ನಿಂದ ಯಾವುದು ಅರಿವಿಸ್ಕೊಳ್ತೈತಿ ಅದೆಲ್ಲ ನಾಶ ಆಗಿ ಹೋಗೋದು. ಅದನ್ನೆಲ್ಲ ನೀತಿಗಳದ್ದು ಹಗಲುಗಳೆನ್ನದೇ ಯಾವಾಗಲೂ ಅರಮಯವಾದ ಇರುವಿನ ವಿಚಾರವನ್ನು ಮಾಡ್ಕೋತ ಇರ್ಬೇಕು ನೋಡಿ. ಮತ್ತು ಎಷ್ಟು ಹೇಳಿ ಕೇಳಿದ್ರು ಈ ಶರೀರ ಹಿಡ್ಕೊಂಡು ಸುಖ ಹೊಂದಬೇಕಂತ. ಈ ಶರೀರ ನಾಶ ಆಗತ್ತಂದ್ರೆ ಹೇಳಕ್ ಶುರು ಮಾಡ್ತಾನೆ. ಇನ್ನಷ್ಟು ದಿನ ಇದ್ದಿದ್ರೆ ಚಲೋ ಇತ್ತಲ್ವಪ್ಪ, ದೌಡ್ ಬಂತು ನನಗೆ, ಎಂತೆಂಥವ್ರು ಇನ್ನೂ ಅದಾರು, ನನಗೆ ಬಂತಲ್ಲ ಇದು ದಾಳಿ ಅಂತ ಭಾಳ ಯಾಕ್ರಿ ಹೊಟ್ಟೆಬೇನ ಹಚ್ಕೋತೈತೆ. ಅಯ್ಯೋ ನನಗೆ ಯಾಕೆ ಬಂತಿದ್ದು. ಅವಧಿ ಮುಗಿದ ಮ್ಯಾಗ ಯಾರು ನಿಲ್ಲುವುದಿಲ್ಲ. ಏನು ಯಾತ್ರಾರ್ಥಿಗಳು ಜೀವನ, ನಮ್ಮ ಯಾತ್ರಾ ಮುಗೀತಿಲ್ಲಿಗೆ. ಜೀವನ ಯಾತ್ರಾ ಇಷ್ಟ ದಿನ ಇರ್ಬೇಕನ್ನೋದು ಇದಿರ್ತದೆ. ಅಗ್ರಿಮೆಂಟ್ ಮುಗೀತಿ ಅಂದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು. ಗಾಡಿ ಹೋಗೋದ್ರೊಳಗೆ ಸಂತಿ ಮಾಡ್ಕೊಂಡು ಗಾಡಿಯಾಗ ಕುಂತು ಬಿಡ್ಬೇಕು ನೋಡ್ರಿ. ಇನ್ನ ನಂದು ಅದಿತ್ತು ಇದಿತ್ತು ಅಂದ್ರೆ ಗಾಡಿ ಹಾಣ್ತಿ ಅಂದ್ರೆ ಮುಗಿದು ಮತ್ತು ಬಾಕಿ ಉಳಿತೀನಿ, ಮತ್ತೆ ಬರ್ಬೇಕು ಮತ್ತೊಮ್ಮೆ ಬರುವುದು ನನಗೆ, ಮತ್ತೆ ಉಳಿತಿ ಅಂದ್ರೆ ಏನು ಉಳಿಬಾರ್ದು. ನಿನಗೆ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಈ ಜಗತ್ತಿನಾಗ ಏನು ಈಗ ಮಾಡ್ಕೊಂಡ್ಬಿಡೋದನ್ನೆಲ್ಲ. ಎದುರಾಗೂ ಏನೂ ಇಲ್ಲ, ನಾ ಮಾಡಬೇಕಾದಂಥ ಕರ್ತವ್ಯ ಏನೂ ಇಲ್ಲ ಅನ್ನೋದು ನನಗೆ. ಇದ್ರ ಮ್ಯಾಗಿನ ಆಸಕ್ತಿನ ತೆಗೆದು ಹಾಕಿ. ಆಸಕ್ತಿ ಇತ್ತಂದ್ರೆ ಮತ್ತೊಮ್ಮೆ ಬರಾವಣಿ ನೀನು ಶಾಂತಿ ಮಾಡಕ್ಕೆ ಹೌದಿಲ್ಲ. ಬಿಟ್ಟು ಬಂದೇನು ತಡೆಯೋ, ಮುಂದಿನ ವಾರ ಮತ್ತೆ ಹೋಗುಣ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನಾವು ಅವಶ್ಯಕತೆ ಇಲ್ಲ. ಮಾಡಬೇಕಾದಂಥ ಕರ್ತವ್ಯ ಏನೂ ಉಳಿದ್ರು ಈ ಜ್ಞಾನವನ್ನು ನೀವು ಮಾಡಿಕೊಂಡೆ ಅಂದ್ರೆ ಒಳ್ಳೆ ಇಲ್ಲಿ ಬರ್ಲಂಗೆ ಮಾಡ್ಕೊ. ಮೊಟ್ಟ ಮೊದಲನೇ ತಿಳುವಳಿಕೆ ಏನದನ್ನು ಪ್ರಥಮಾನುಭೂತಿ ಸ್ಥಿತಿ, ಅದರ ಕಡೆ ಲಕ್ಷ ಕೊಡ್ರಿ. ಅದೇ ನೀವಾಗಿ ಉಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ರಿ. ಅಲ್ಲಿ ಯಾವ ತರ್ಕಗಳು ಇಲ್ಲ, ಯಾವ ಇನ್ನೊಂದು ಪ್ರಮಾಣ ಇಲ್ಲ. ಅಲ್ಲಿ ಪ್ರಮಾಣ ಅತೀತದ. ನಿಮ್ಮನ್ನು ನೀವು ನೋಡಿಕೊಳ್ಳಿಕ್ಕೆ ಯಾವ ಇಂದ್ರಿಯಗಳೂ ಬೇಕಾಗಿಲ್ಲ. ಯಾವ ಉಪಯೋಗ ಬರುವುದಿಲ್ಲ. ಅಲ್ಲಿ ಅನುಭವ ಗಮ್ಯವಾದದ್ದು ಅದು. ನಿದ್ರೆ ಅನುಭವ ಕಣಕಿಸದ ನೋಡಿದ್ದೇನೆ, ಕೈಯಾಡಿಸಿ ನೋಡಿದ್ದೇವೆ, ಇನ್ನು ನೆಕ್ಕಿ ನೋಡಿದೋ, ಇನ್ನು ಮೂಸಿ ನೋಡಿದೋ, ಇನ್ನು ಮುಟ್ಟಿ ನೋಡಿದೋ. ಯಾವ ಇಂದ್ರಿಯಗಳ ಬಳಕೆ ಮಾಡಿದೆ? ನಿದ್ದೆ ಒಳಗೆ ಆರಾಮ ಇತ್ತಂತ ನಿನಗೆ ಹೆಂಗೆ ಗೊತ್ತಾತು ಅಂದ್ರೆ ಯಾವ ಇಂದ್ರಿಯಗಳ ಮುಖಾಂತರ ಕಂಡಿ ಅಂದ್ರೆ ಯಾವ ಇಂದ್ರಿಯಗಳು ಅಡಿಗೆ ಹೋಗ್ಯಾವಲ್ಲಿ ಅನುಭವದಿಂದ. ಹೆಂಗೆ ಗೊತ್ತಾತ್ ನಿನಗೆ ಆರಾಮಿದ್ದೇನೆ? ಅನುಭವದ ವಿಷಯ ಅದು. ಹಂಗದ, ಇದು ಅನುಭವ ಗಮ್ಯವಾದದ್ದು. ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗ್ಲಾರ್ದು. ಯಾಕೆ ಅವು ತಿಳಿಲಿಕ್ಕೆ ಅಸಮರ್ಥದವು. ಯಾವ ಇಂದ್ರಿಯಗಳು ಅದು ನಿಲುಕಲಾರದು ಅಂತ.
ಇಂದ್ರಿಯಗಳು ನಿನ್ನ ನಿಜವಾದ ಇರುವನ್ನ ತಿಳ್ಕೊಳಿಕ್ಕೆ ಅವು ಆಗುದಿಲ್ಲ ಅವು. ಯಾಕೆ ಬಹಿರ್ಮುಖ ವೃತ್ತಿ ಉಳಿದಷ್ಟ ಅವಕ್ಕೆ ಗೊತ್ತಾಕೈತಿ. ಇನ್ನಿನ ಅಂತರಾತ್ಮನ ಇರುವನ್ನ ಅವು ತಿಳಿಯಲಾರು ಅಂತ. ಪರಾಂಚಿಕಾನಿ ಇಂದ್ರಿಯಾಣಿ ವ್ಯತೃಣತ್ ಸ್ವಯಂಭೂ ನ ಅಂತರಾತ್ಮನ್. ಅಂತರಾತ್ಮನ ಇರುವನ್ನು ಇವು ಮನ ಬುದ್ಧಿ ಚಿತ್ತು ಇವಕ್ಕೆಲ್ಲ ತಿಳಿಲಿಕ್ಕೆ ಅಸಮರ್ಥರು. ಯಾಕೆ ಬಹಿರ್ಮುಖ ವೃತ್ತಿ ಉಳಿದನ್ನಷ್ಟ ತಿಳಿಯ ಹೊತ್ತು ಹೊರಗಿಂದ ಅಟ್ಟ ನೋಡ್ತಾವ, ಒಳಗೆ ಅಂತರ್ಮುಖಿಯಾಗಿ ಇರ್ಲಿಕ್ಕೆ ಅವು ಅಸಮರ್ಥದವು, ಸಾಧ್ಯನೇ ಇಲ್ಲ ಅವಕ್ಕೆ. ಅದಕ್ಕೆ ವಾಂಗ್ ಮನಸ್ಸಿಗೆ ಗೋಚರವಾದದ್ದು ಏನು ಅವನ್ನೆಲ್ಲ ಕೈ ಬಿಡೋದು. ಮನಸ್ಸಿಗೆ ಗೋಚರ ಆಗೋದು, ಇಂದ್ರಿಯಗಳಿಗೆ ಗೋಚರ ಆಗೋದು ಎಲ್ಲ ಕೈ ಬಿಟ್ಟು ಅವನ್ನೆಲ್ಲ ನಿಗ್ರಹ ಮಾಡ್ಕೊಂಡು ಅಂತರ್ಮುಖ ವೃತ್ತಿ ಒಳಗೆ ಇದನ್ನ ಅನುಭವ ನಾವು ನೋಡ್ಕೋಬೇಕಾಗೈತಿ. ಏನು ಅವಾಗ ನಮ್ಗೆ ಜ್ಞಾನೋದಯ ಆಕೈತಿ. ಏನು ಯಾವಾಗಲೂ ಮೊದಲಿನ ಅನುಭವದ ನೆನಪಿನಾಗ ಇರು. ಎಲ್ಲ ಆಕಾರ ಕೈ ಬಿಟ್ಟಾಗ ನಿನಗೆ ಬ್ರಹ್ಮಾಕಾರ ವೃತ್ತಿ ಆಕೈತಿ. ನಿನಗೆ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಈ ಜಗತ್ತಿನ ಸಾಮಾನುಗಳ ಮ್ಯಾಗಿನ ಆಸಕ್ತಿ ತೆಗೆದಾಕ. ಏನೂ ಬೇಕಾಗಿಲ್ಲ ಆರಾಮಿರಕ. ಎದಕ್ಕೆ ಬೇಕಾಗ್ಯಾವ್ರು ಸಾಮಾನು? ಅದು ಸಾಮಾನು ಬೇಕಾಗಿತ್ತು, ಏನು ಸುಖ ಬೇಕಾಗಿತ್ತು ನಿನಗೆ? ಈ ಶರೀರ ಹಿಡ್ಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸಿ ಎಷ್ಟು ಶರೀರ ಆಗಿ ಹೋದವ್ರು ಈಗ ಸುಖ ಹೊಂದಬೇಕಂತ. ಎಷ್ಟು ಶರೀರ ಧಾರಣ ಮಾಡಿದ್ರು ಮತ್ತು ದುಃಖನ ಹೊಂದೋದು ತಪ್ಪಲಿಲ್ಲ. ಇವು ಇಲ್ಲೂಲೇ ನಮಗೆ ಆರಾಮ್ ಇರಾಕ್ ಬರ್ತೈತೆ ಅನ್ನೋದನ್ನು ತಿಳ್ಕೊನಿ. ಯಾವ ಉಪಾಧಿಗಳ ಸಂಬಂಧ ಬೇಕಾಗಿಲ್ಲ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂದ ನಾನೇ ಆ ಸಚ್ಚಿದಾನಂದ ಸ್ವರೂಪ ಇದ್ದೇನೋ ತಿಳ್ಕೊಳ್ಳೋ ಅಭ್ಯಾಸ ನಡೆದಿಲ್ಲ ನಮ್ಮದು. ಅದರ ಬಗ್ಗೆ ಸರಿಯಾದ ಪ್ರಯತ್ನ ಮಾಡಾಕ್ತಿಲ್ಲ ನಾವು. ಬರೇ ವಿಷಯಗಳ ಪ್ರಾಪ್ತಿಗಾಗಿ ಅವುಗಳಿಂದ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ಅದೇ ವ್ಯವಸಾಯ ನಡೆಸ್ಯಾನ. ವಿಷಯದಲ್ಲಿ ಆನಂದ ಇಲ್ಲ ಅನ್ನೋದು ಖಾತ್ರಿ ಆದಾಗ ಅದರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ ನೋಡ್ರಿ. ಅದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಇದರಾಗ ಸುಖ ಐತೆ ಅಂತ ಕೊನೆಯಾಗರ ಐತೇನ ಅಂತ ಪರಿಶೀಲನೆ ಮಾಡಿ ನೋಡ್ಕೋ. ಎಲ್ಲವನ್ನೂ ಆರೈದು ನೋಡಲು ಯಾವ್ದ್ರಾಗ ಸುಖ ಐತೆ ಅಂತ ಕೂಡ ಅದನ್ನೆಲ್ಲ ವಿಚಾರ ಮಾಡಿ ನೋಡಂಗಾರ ಅದು ಸುಖ ಕೊಟ್ಟೈತೆ ನಿನಗೆ. ಕೊಟ್ಟಿದ್ರೆ ಯಾಕೆ ಸುಖ ಆಗಿಲ್ಲ ಹಂಗ? ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಅದು ಸುಖ ಯಾಕೆ ಕೊಟ್ಟಿಲ್ಲ? ಎಲ್ಲರೂ ಹೊಂದಿ ಬಿಡ್ತಿದ್ರಲ್ಲ. ಸುಖ ಹೊಂದ್ಬೇಕಂತ ಇವನ್ನೆಲ್ಲ ಮಾಡಿದ್ವಿ ಬಾಳೆದಾಟ. ಯಾಕೆ ಕೊಟ್ಟಿಲ್ಲ ಸುಖ? ಗಳಿಸಿದಿ ಯಾಕ್ರಿ? ಭೂಮಿ ಗಳಿಸಿದಿ, ಮಕ್ಕಳನ್ನ ಗಳಿಸಿದಿ, ಮಾನ ಮರ್ಯಾದೆ ಗಳಿಸಿದಿ, ಯಾಕ್ರಿ? ಮಣ್ಣು ಗಳಿಸಿದಿ, ಹೆಣ್ಣು ಗಳಿಸಿದಿ, ಮಣ್ಣು ಗಳಿಸಿದಿ, ಸುಖ ಕೊಟ್ಟು ನಾವು ಹಂಗಾರೆ ಗಳಿಸಿ ಏನು ಮಾಡವ? ಸುಖ ಕೊಡ್ತಾವಂತ ಗಳಿಸಿದಿ, ಸುಖದಿಂದ ಅದೆಯಾ? ಇಷ್ಟೆಲ್ಲ ಮಾಡಿ ಒಂದು 4 ಒಪ್ಪತ್ತರ ನೆಮ್ಮದಿಯಿಂದ ಅದೆಯಾ? ಇಷ್ಟೆಲ್ಲ ದುಡುದು ಮುದುಕಾದೆ ಅಲ್ಲೋ. ಇನ್ನ ಬಾಯಿ ಬಗಡತ್ ಮುಗುಳು ತಗಡತ್ ಇನ್ನೂ ಹೊಳಿವಲ್ದು ನೀನು. ಯಾಕೆ ಸುಳ್ಳ ವ್ಯರ್ಥ ಆತಲ್ಲ ನಿನ್ನ ಜೀವನ. ಏನು ಹೊಳಿಲಿಲ್ರಿ ನನಗೆ, ಗೊತ್ತಾಗಲಿಲ್ರಿ ಅಜ್ಜಾರ. ಏನು ಮಾಡೋದು? ಎಲ್ಲ ಮುಗಿದ ಮ್ಯಾಕತಿ. ಇನ್ನು ಮ್ಯಾಗ ಮಾಡ್ಕೊಳಕ ನಿನಗ ಇದಿಲ್ಲಲ್ಲ, ಶರೀರ ನೆಟ್ಟಗ ಇಲ್ಲಲ್ಲ, ಸಾಧಿಸಕ್ಕಾಗೋಲ್ಲ, ಹೊಂಟತಿ ಯಾಕರಿ ಮತ್ತು ಬಂತು ಹಲಿಗೆ ಹೊಡೆಸೋಗಿ ನಂದು. ಏನು ಮಾಡೋದು? ಮತ್ತೊಮ್ಮೆ ಬರ್ಬೇಕು. ನೀನು ನೆನಪು ಉಳಿಬೇಕಲ್ಲ. ಸಂಸ್ಕಾರ ಹೆಂಗಿರ್ತೈತಿ ಅದಕ್ಕೆ ಅನುಗುಣವಾಗಿ ಮತ್ತು ಜನ್ಮಗಳು ಬರ್ತಾವ. ಮನುಷ್ಯನ ಜನ್ಮನ ಬರ್ಬೇಕಲ್ಲ ಇದನ್ನ ಸಾಧಿಸಕ. ಒಳಗೆ ಆರಾಮ ಆಗಿರುವುದು ಏನು ಹೊರಗೆ ಆರಾಮ ಆಗಿರುವುದು ಅಂತರಂಗದಲ್ಲಿ ಐತೆ ಅದು ಆನಂದ. ಬಹಿರಂಗದ ಕಡೆ ಹೋದ್ರೆ ನಿನಗೆ ಅದು ಎಂದೂ ಸಿಗ ದನುವು ಆಕೈತಿ ನಿನಗೆ. ಇಂದ್ರಿಯಗಳ ಬೆನ್ನು ಹತ್ತಿದೆ ಅಂದ್ರೆ ದನುವ ನೋಡು. ಅವುಗಳಿಂದ ವಿಮುಖ ಆಗು, ಅಂತರ್ಮುಖಿ ಆಗು. ಅಂದಾಗ ಅಂತರ್ ಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಪ್ರತಿಯೊಬ್ಬರಿಗೆ ಅದು ಅಂತರಂಗದಲ್ಲಿ. ಬಹಿರಂಗದ ವ್ಯಾಪಾರ ಎಲ್ಲ ಬಂದ್ ಮಾಡು. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಹೊರಗಿನ ವ್ಯಾಪಾರ ಬಂದಾಕತಿ. ಒಳಗೆ ಅಂತರ್ಮುಖಿಯಾಗಿ ನಾವು ಅದನ್ನು ಕಂಡುಕೋಬೇಕಾಗೈತಿ. ನಿಜವಾದ ಇರುವಿನ ಅನುಭವವನ್ನು ನಾವು ಇಂದ್ರಿಯಗಳ ಮೂಲಕ ಹೊಂದಾಗ ಅದನ್ನು ಸುಖ ಹೊಂದಬೇಕಂತ ಹೊಂಟೀವಿ. ಎಷ್ಟು ಜನ್ಮ ಆದರೂ ಸಿಗೋದು. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋ ಅಂತ ಯಾಕೆ ಹೇಳ್ಯಾರ? ಶಮಯ ದಮೆಗಳು ಅದು ವಿವೇಕ ಇದ್ರೆ ಬರ್ತೈತಿ ನಮ್ಗೆ. ಏನು ಯಾರು ಹೇಳೋರು ನಮಗೆ ಇದ್ರ ಬೆನ್ನು ಹತ್ತು ಬೇಡಪ್ಪ, ಇಂದ್ರಿಯಗಳ ಬೆನ್ನು ಹತ್ತಾಗ ಮನುಷ್ಯನ ಬೆನ್ನು ಹತ್ತು ಬೇಡ, ಅದು ಜನ್ಮ ಅಂತ ತಿರ್ಗಾಕಸ್ತೈತಿ ನಮಗೆ.
ಐತಿ ಐತಿ ಅಂತ ಬಿಸಿಲು ಕುದುರೆ ಬೆಣ್ಣು ಹತ್ತಿದಂಗೆ ಮುಂದೆ ಕಾಣ್ತೈತಿ ಐತಿ ಐತಿ ಅಂತೇಳಿ ಅದು ಮುಂದೆ ನೀ ಹಿಂದಿಂದ. ಹೌದು, ಬಿಸಿಲು ಕುದುರೆ ಬೆಣ್ಣು ಹತ್ತಿದಂಗೆ ನಾವು ಇವು ವಿಷಯ ವಸ್ತುಗಳಿಂದ ಸುಖ ಹೊಂದಬೇಕಂತ ಹೊಂಟವ್ರಿಲ್ಲ. ಮುಂದೆ ಸಿಗ್ತೈತಿ, ಇನ್ನು ಮುಂದೆ ಸಿಗ್ತೈತಿ, ಇನ್ನೂ ಸಿಗ್ತೈತಿ. ಅದ್ರ ಬೆಣ್ಣು ಇನ್ನೂ ಗಳಿಸ್ಬೇಕು, ಹೌದಿಲ್ಲ? ಇನ್ನೂ ಅದನ್ನು ಭೋಗಿಸ್ಬೇಕು, ತಿನ್ನಬೇಕು, ಉಣಬೇಕು ಅನ್ನೋ ಆಶೆ ಹಂಗೆ ಹೆಚ್ಚಕ್ಕಂತ. ಎಲ್ಲರೂ ಅದರ ಹಿಂದೆ ಹಿಂದೆ ಅಂತ. ಎಲ್ಲರೂ ಅದ್ರ ಬೆನ್ನು ಹತ್ತೀವಿಲ್ಲ, ಆಶೆ ಅದ ಬೆನ್ನು ಹತ್ತಿ. ಎಲ್ಲ ದುಃಖಕ್ಕೆ ಮೂಲ ಕಾರಣ ವಿಷಯದ ಆಶೆ. ಸುಖ ಕೊಡ್ತೈತೆ ಅಂತ ನಮಗೆ ಕಡಿಕೆ ಏನು ಕೊಡ್ತೈತಿ? ಸಂಕಟಾನ ಕೊಡ್ತೈತಿಲ್ಲ. ಅದ್ರ ಬೆನ್ನು ಹತ್ತೀನಿ, ನಂಬಬೇಡ. ಅದನ್ನು ಅಸ್ಥಿರವಾದದ್ದು ಅದು ತೋರ್ತೈತಿ, ಅದಕ್ಕೆ ಅಸ್ತಿತ್ವ ಇಲ್ಲ. ಕಪ್ಪಿ ಚಿಪ್ಪಿನಲ್ಲಿ ಬೇಳೆ ತೋರ್ತೈತಿ ಅಂದ್ರೆ ಅದಕ್ಕೆ ಅಸ್ತಿತ್ವ ಐತೇನು? ಹಂಗೆ ವಿಷಯಾದಿಗಳಲ್ಲಿ ಸುಖ ತೋರಿದ್ದು ಅದು ಅಂಥದಕ್ಕೆ ಬೆನ್ನು ಹತ್ತಿ ಅಲ್ವ? ರೂಪದ ಮ್ಯಾಗ ತೋರಿದ್ದು, ಗಾಯನದೊಳಗೆ ತೋರಿದ್ದು, ರುಚಿ ಒಳಗೆ ತೋರಿದ್ದು, ವಾಸನೆ ಒಳಗೆ ತೋರಿದ್ದು, ಸ್ಪರ್ಶದೊಳಗೆ ತೋರಿದ್ದು, ಆ ತೋರಿಕೆ ಸುಖಕ್ಕೆ ಬೆನ್ನು ಹತ್ತಿ ಅಲ್ವ? ಎಷ್ಟೊತ್ತಿರ್ತದೆ ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಎಷ್ಟು ನೀ ದುಃಖ ಹೊಂದಬೇಕಾಗತ್ತೆ ಇದಕ್ಕೆ? ನಿನ್ನಲ್ಲಿದ್ದದ್ದನ್ನು ಮರೆತು, ತನ್ನಲ್ಲಿರುವ ಸುಖವ ಮರೆತು, ಆ ಇಂದ್ರಿಯಗಳಿಗೆ ಗೋಚರ ಆಗುವ ವಿಷಯ ವಸ್ತುಗಳಲ್ಲಿ ಐತೆ ಅಂತ ತಿಳ್ಕೊಂಡು ಎಷ್ಟು ಜನ್ಮ ಆತ ತಿರ್ಗಾಕೈತಿ. ಇನ್ನೂ ಹೊಳೆವಲ್ಲ ನಿನಗಿದು ಅಂತ. ಎಷ್ಟು ಅನುಭವಗಳು ಬಂದು ನಿನಗೆ ಎಚ್ಚರ ಮಾಡಿಕೊಟ್ರು ಎಚ್ಚರಾಗಗ್ತಾ ಇರಲಿಲ್ಲಲ್ಲ. ಯಾವಾಗಪ್ಪ ನೀ ಎಚ್ಚರ ಆಗೋದಿಲ್ಲ? ಇದರಿಂದ ಹಿಂದಕ್ಕೆ ಸರ್ಕೋ. ಎಷ್ಟು ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆ, ಸುಖದ ಮಾರ್ಗ ಯಾವುದು ನೋಡ್ಕೋ. ಇದು ಬಹಿರ್ಮುಖ ವೃತ್ತಿ, ಅದು ಯಾವುದು ಈ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಅದು ಹೊರಗೆ ಹಣಿಕೆ ಹಾಕಕ್ಕೆ ಹೋಗಬೇಡ, ಒಳಗೆ ಸರಿ. ಎಷ್ಟೆಷ್ಟು ನೀವು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗೆ ಹಿತ ಅದ. ಎಷ್ಟೆಷ್ಟು ಹೊರಗೆ ಹೋಗಿ ಹೊರಮುಖ ಹಾಕಿ ಅಷ್ಟಷ್ಟು ಬಹಿರ್ಮುಖ ಜಗತ್ತಿನ ವಸ್ತುಗಳ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ಸುಧಾ ಮತ್ತೊಟ್ಟು ದುಃಖದಾಗ ಬಿದ್ದು ಹೊಳ್ಳಾಡೋದು ನೀವು. ಏನು ಬ್ಯಾಡಪ್ಪ ಇನ್ನಿದ್ರ ಸವಾಸ ಅಂತ ತಿಳ್ಕೊಂಡು ಎಲ್ಲೋ ಒಬ್ಬ ವಿಚಾರವಂತ ಅಂತರ್ಮುಖಿಯಾಗಿ ನಿಜವಾದ ಇರುವಿನ ಅನುಭವ ಮಾಡ್ಕೊಳವ. ಏನು ಅವಾಗ ಹೊಳಿತೈತಿ ಅದು ಹೊಳಿಬೇಕಾದ್ರೂ ಅದು ಪುಣ್ಯದ ಬಲ ಬೇಕು ಅಂದ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಪ್ಪ ಅಂದ್ರೆ ಹೊಳಿತೈತಿ ನಿನಗೆ. ನಿಜವಾದ ಸುಖ ಎಲ್ಲಿ ಐತಿ ಅನ್ನೋದು ಗೊತ್ತಾಗೈತೆ. ಏನು ಒಳಗೈತಿ ಅನ್ನೋದು ಗೊತ್ತಾರ ಹೊರಗಿಂದಕ್ಕೆ ಯಾಕೆ ಗಂಟು ಬೀಳ್ತಾನೆ ಅವ? ಗೊತ್ತಿಲ್ಲದಕ್ಕೆಲ್ಲ ಹೊರಗೆ ತಿರುಗಿ ದನದಿ ಎಷ್ಟು ಜನ್ಮ ಆತ್ರಿ ಹೊರಗೈತಿ ಅಂತ ತಿರ್ಗಾಕೈತಿ. ಪ್ರಥಮಾನುಭೂತಿ ಅನುಭವ ಯಾವಾಗ ಹತ್ತತಿ ಅವ ಧನ್ಯ ಆಗ್ತಾನೆ ನೋಡ್ರಿ. ಮೊದಲು ನಾವು ಆರಾಮನಾದೇವಿ, ನಾವು ಅದನ್ನು ಮರೆತು ಬಿಟ್ಟೇವಿ. ಮರೆತು ಹೊರಮುಖ ಆಗಿ ಅದನ್ನು ತಿರ್ಗಾಕೈತಿ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಾಕೈತಿ. ಏನೂ ಆಗಿಲ್ಲ, ಅದು ಇರುವಂಗೆ ಐತಿ. ಈಗ ಸದ್ಯ ಅದ್ರ ಕಡೆ ಲಕ್ಷ ಕೊಟ್ರೆ ನಿನಗೆ ಯಾವ ಬಾಧೆನೂ ಇಲ್ಲ. ಎಲ್ಲ ಥರದ ಅನುಕೂಲ ಐತಪ್ಪ ಹೊರಗೆ ನಮಗೆ ಐತೆ ಅಂದ್ರೆ ಸುಧಾ ಮನಸ್ಸು ಚಂಚಲ ಆದ್ರೆ ಸಮಾಧಾನ ಎಲ್ಲಿರ್ತೈತಿ ನಿನಗೆ? ಮತ್ತು ಚಂಚಲಕ್ಕೈತಿ. ಎಷ್ಟು ನೀ ಗಳಿಸಿರ ಏನಾಗಬೇಕಾಗೈತಿ? ನೆಮ್ಮದಿ ಐತೆ ನಿನಗೆ? ತನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಯಾವದಾನ ಹೇಳಿ? ಇನ್ನೂ ಬೇಕಂತೈತಿ, ಮತ್ತು ಚಂಚಲಕ್ಕೈತಿ. ಅದಕ್ಕೆ ಆರಾಮಿಲ್ಲ. ಮನಸ್ಸು ನಿಶ್ಚಲ ಆಗ್ಬೇಕಾತಂದ್ರೆ ಬೇಕಾದದ್ದು ಸಿಕ್ಕಾಗದಾಕೈತಿ. ಇಂಥಲ್ಲೇ ಐತೆ ಅನ್ನೋ ತಿಳುವಳಿಕೆ ಅದಕ್ಕೆ ಮಾಡಿಕೊಟ್ಟಾಗ ಮನಸ್ಸು ನಿಶ್ಚಲಕ್ಕೈತಿ. ಇಲ್ಲದಲ್ಲಿ ಹುಡುಕಿ ಮನಸ್ಸು ಚಂಚಲಕ್ಕೈತಿ. ಐತಿ ಅಂತ ಹೋಗೈತಿ, ಅದ್ರಾಗ ಇಲ್ದಕ್ಕೆ ಮತ್ತೆ ಚಂಚಲಕ್ಕೈತಿ. ಎಲ್ಲಿ ಯಾಕೆ ನಿಲ್ವಲ್ದು ಮನಸ್ಸು? ಯಾವ ವಿಷಯ ವಸ್ತುಗಳಲ್ಲಿ ಖಾಯಂ ನಿಲ್ವಲ್ದು? ಯಾಕೆ ಅದ್ರಾಗ ಇಲ್ಲ. ಮತ್ತೆ ಯಾಕೆ ಮತ್ತೆ ಚಂಚಲಕ್ಕೈತಿ? ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತಿ. ಪೂಜಾ ಕೂಡಿರ್ಬೇಕಾದ್ರೆ ಎಲ್ಲ ಹೊರಗಿಂದ ಕೈ ಬಿಟ್ಟ ಕೂತಾಗಿದ ಅನುಭವ ಬರ್ತೈತಿ. ನೀವು ಹೊರಗಿಂದ ಯಾವಾರ ಸಾಮಾನು ಇಟ್ಕೊಂಡು ಕುಂತಾರೆ ಪೂಜೆ ಅಂತ ಅನ್ನೋದು. ಎಲ್ಲವನ್ನ ಅಡಗಿಸೋದ ಪೂಜೆ. ಏನು ತೋರ್ದಂಗೆ ಮಾಡ್ಕೋ ಇವನ್ನೆಲ್ಲ. ಹೊರಗೆ ಏನಾರು ಮಾಡೋದು ಇಟ್ಕೊಂಡು ಕೂತು ಪೂಜಾ ಕೂತ್ರೆ ಎಂದು ಸಾಧ್ಯ ಆಗ್ಬೇಕು ಹೇಳಿ? ಹೆಂಗೆ ಅನುಭವ ಬರ್ಬೇಕು ಆನಂದ? ಯಾವ ಷಡ್ ವಿಕಾರಗಳು ನಿನಗೆ ಹತ್ತಿಲ್ಲ. ಎಲ್ಲ ವಿಕಾರಗಳು ಶರೀರಕ್ಕದಾವು. ಕರೆ ಹೇಳೋರು ಮಾತು ನಂಬೋದಿಲ್ಲ ನೀವು, ಸುಳ್ಳು ಹೇಳೋರ್ನ ದೌಡ್ ನಂಬ್ತೀರಿ. ಹೌದಿಲ್ಲ? ಕುರಿ ಕಟಗನ ನಂಬ್ತೈತೆ, ಅದು ಜೋಪಾನ ಮಾಡೋರು ನಂಬೋದಿಲ್ಲ ಅಂತ. ನೀನ ದೇವರಿದ್ದೆ ಅಂತ ಎಷ್ಟು ಅನುಭವ ಪೂರ್ವಂಗೆ ಹೇಳಿದ್ರು ನಂಬೋಲ್ಲ ಅದು.
ಮತ್ತು ಆ ಗುಡಿಯಾಗ ದೇವ್ರ ಐತಿ, ಇದಕ್ಕೆ ನಡ್ಕೋ, ಇದು ಆ ಗುಡಿಗೆ ಹೋಗಿ ಈ ಗುಡಿಗೆ ಹೋಗಿ, ಕಲ್ಲು ಕಟ್ಟಿಗೆ ದೇವ್ರು ಅವಕ್ಕೆ ನಡ್ಕೊಂಡ್ರೆ ಹೊಕ್ಕಣ ಅವಕ್ಕೆ. ಅವೆಲ್ಲ ನಿನ್ನಿಂದ ಇಡಿಸ್ಕೊಂಡದ್ದು ಅವು, ನೀನ ಮಾಡಿದ್ವು ಅವು. ನೀ ಮಾಡಿದ ದೇವ್ರು ನಿನಗೇನು ಕೊಡ್ತಾವ ಅವು? ನೀನ ಮಾಡಿದವ ಹೋದಿಲ್ಲ ಅವು. ನೀ ಯಾರಂಗ ಎಲ್ಲ ನೀನ ದೇವ್ರನ್ನ ಹುಟ್ಸಾವ, ನೀ ಯಾರು? ನಿನ್ನಿಂದ ಹಿಡಿಸ್ಕೊಂಡದ್ದು ದೇವ್ರಾದ್ರೆ ಹಂಗಾರೆ ನೀ ದೇವ್ರಲ್ಲನ? ಇದನ್ನ ಯಾಕೆ ವಿಚಾರ ಮಾಡೋದಿಲ್ಲ ನೀವು? ನಮ್ಮಂಥವ್ ಹೆಂಗಾಗ್ಬೇಕ್ರಿ ಅಂತ. ನೀನೇ ಮಾಡಿ ಅದಕ್ಕೆಲ್ಲ ಆಕಾರ ಕೊಟ್ಟು ಬಣ್ಣ ಪಣ್ಣ ಹಚ್ಚಿ, ಯಾಕ್ರಿ ದೇವ್ರು ಹಿಂಗೈತೆ ಅಂತ ಕಲ್ಪಿಸ್ಕೊಂಡವ್ ನೀನ ಮಾಡಿದವ, ನೀನ ಸೃಷ್ಟಿನ ಅದು, ನೀನ ಹುಟ್ಟಿಸಿಲ್ಲ. ನೀನ ಹುಟ್ಟಿಸಿದವ ಅಂದ್ರೆ ದೇವ್ರ ಹುಟ್ಟಿಸಿದವ ನೀನ ಹೌದಿಲ್ಲ? ದೇವ್ರ ಅಪ್ಪ ನೀನ ಹೌದಿಲ್ಲ? ನಿನ್ನಿಂದ ಹುಟ್ಟ್ಯಾವು ದೇವ್ರು, ನಿನಗೆ ಹುಟ್ಟ್ಯಾವ ಏನು ದೇವ್ರಿಗೆ ನೀ ಹುಟ್ಟ್ಯಾವ? ನಿನಗೆ ಹುಟ್ಟ್ಯಾವಿಲ್ಲ ಅವು ದೇವ್ರ. ಆ ಹೆಣ್ಣದೇವ್ರು ಎಷ್ಟು ಹೆಣ್ಣದೇವ್ರು ಅದಾವ, ಗಂಡದೇವ್ರು ನೀನ ಹುಟ್ಟಿಸ್ತಾವ ಅವನ್ನೆಲ್ಲ. ನೀನ ಹುಟ್ಟಿಸಿ ಅವಕ್ಕೆ ಹೆದರ್ತಿಯಲ್ಲೋ ನೀನು. ಅವೇನು ಮಾಡುವ ನಿನ್ನ ಕಲ್ಪನಾದಾಗ ತೋರಿದ್ವು ಅವು, ಎಷ್ಟು ಗಾಬಾಗಿ ಅಲ್ಲೋ ನೀನು. ಇಷ್ಟ್ಯಾಕೆ ಹೆದರಿರು? ಹೆದರು ಕಾರಣ ಇಲ್ಲ. ನೀ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡ್ಕೋ, ನಿನ್ನ ಸೃಷ್ಟಿನ ಅದು ಅದಲ್ಲ. ತಾನ ಹೆದರ್ತಾನ, ತಾನ ಕಲ್ಪಿಸ್ಕೊಂಡು, ತಾನ ಆಕಾರ ಕೊಟ್ಟು ಬಣ್ಣ ಪಣ್ಣ ಹಚ್ಚದಕ್ಕೆ ದೇವಿ ರಾವಾಗ್ಯಾಳ ಅಂತ ತಿಳ್ಕೊಂಡು ಎಲ್ಲ ದೇವ್ರನ್ನ ತಾನ ಸೃಷ್ಟಿ ಮಾಡಿದವಲ್ಲ. ಸೃಷ್ಟಿಕರ್ತ ನೀನ ಅದಲ್ಲ. ಲಯ ಮಾಡವನು ನೀನ, ಅದನ್ನ ರಕ್ಷಣೆ ಮಾಡವನು ನೀನು, ಪಾಲನಾ ಮಾಡವನು ನೀನ. ಬ್ರಹ್ಮನು ನೀನ, ವಿಷ್ಣುನು ನೀನ, ರುದ್ರನು ನೀನ ಅಂತ. ಅದಕ್ಕೆ ನೀನ ಬ್ರಹ್ಮ, ನೀನ ವಿಷ್ಣು, ನೀನ ರುದ್ರ ಅಂದ. ಸಂಹಾರ ಮಾಡವ ನೀನು, ಅಡಗಸವು ನೀನ ಅಲ್ಲ. ಅದನ್ನು ಯಾವ ಮಾಡಿರ್ತಾನ ಅವ ಅಡಗಸಕ್ಕೆ ಬರ್ತತಿಲ್ಲ. ನೀ ದೈತ್ಯಾಗೆಲ್ಲ ಅಡಗಿಸ್ತಿಲ್ಲೋ, ಎಲ್ಲ ದೇವರು ದೇವ್ರು ಎಲ್ಲ ಅಡಗಿಸ್ತಿ ಅಂದ್ರೆ ನೀನ ಮಾಡಿದ ನಿನಗೆ ಅಡಗಸಕ್ಕೆ ಬರ್ತೈತಿ. ಇನ್ನೊಬ್ಬರು ಮಾಡಿದ್ದ ನಿನಗೆ ಅಡಗಸಕ್ಕೆ ಬರ್ತೈತಿನ? ದೇವ್ರ ಜರ್ ಈ ಜಗತ್ತ ಜರ್ ಮಾಡಿದ್ರೆ ಅವನು ಪರವಾನಿಗಿಲ್ಲೂ ನೀನು ಇದ್ದಾಗ ಇದನ್ನ ಅಡಗಸಕ್ಕೆ ಬರ್ತಿದ್ದಿಲ್ಲ. ಯಾರ್ದು ಏನು ಹಂಗಿಲ್ಲೂಲೆ ಅಡಗಿಸ್ತಿ ಅಂದ್ಮೇಳಕ ನೀನ ಮಾಡಿ ಇದನ್ನ ಯಾಕೆ ನೀ ತಿಳ್ಕೋದಿಲ್ಲ? ನೀ ಮಾಡಿ ಸೃಷ್ಟಿ ಯಾರ್ದು ಏನು ಬಿಡೆ ಇಲ್ಲೋ ಅಡಗಿಸ್ತಿಲ್ಲೋ ನಿದ್ಯಾಗ ಎಲ್ಲ ಅಡಗಿಸಿ ಆರಾಮಿರ್ತೀಪ. ಅಂದಿಂದ ನಿನ್ನ ಸೃಷ್ಟಿನ ಅದು, ಮನೋಮಯ ಸೃಷ್ಟಿ ಇದೆಲ್ಲ. ಯಾಕೆ ಅದನ್ನು ಕಲ್ಪಿಸ್ಕೊಂಡು ಇನ್ನೊಬ್ಬರು ಅದ ದನಕಾಯಿ ಹೇಳಿದ ಶಾಸ್ತ್ರ ಅದು, ಇನ್ನೊಬ್ಬನು ಮಾಡ್ಯಾನ, ಆ ದೇವ್ರು ಮಾಡ್ಯಾನ, ಈ ದೇವ್ರು ಯಾರು ಮಾಡಿಲ್ಲ. ಎಲ್ಲ ನಿನ್ನ ಮನುಷ್ಯನ ಕಲ್ಪನಾ ಇದೆ. ಹಿಂಗೆ ಗಟ್ಟಿ ತಿಳ್ಕೊ ಅಂದ್ರೆ ನಂಬಿಕೆ ಬೇಕಲ್ಲ ಇದು. ಅವ್ರೇನು ಹೇಳ್ತಾರೆ ರೂಪಮದ ಇನ್ನೂ ಸಂಶಯ ಹೋಗುದಿಲ್ಲ ನಿಮ್ಗೆ. ಯಾವುದು ಸಂಶಯ ಇಟ್ಕೊಳಕ್ ಹೋಗ್ಬೇಡ. ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ಕೆಡಲಾರದಂಥ ವಸ್ತುನ ನೀನ ಅದಿ ಅಂತ. ನಿನ್ನ ಹೊರತು ದೇವ್ರಿಲ್ಲ, ದೇವ್ರು ತನ್ನ ಬಿಟ್ಟಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ರೂಢಿ ಒಳಗಂದ ಅಂತಾರೆ. ಅದು ಅನುಭವದ ಸತ್ಯ, ಅನುಭವಗಮ್ಯವಾದದ್ದು. ಮಹಾತ್ಮರು ಹೇಳಿದಂಥ ವಿಚಾರ ಎಂದೂ ಅದು ಸುಳ್ಳಾಗುವುದಿಲ್ಲ, ಶಾಶ್ವತವಾದದ್ದು. ಅದನ್ನು ನಂಬಿ ಜನ್ಮ ಸಾರ್ಥಕ ಮಾಡ್ಕೊ. ಅರು ತಾನೆಂದು ನಂಬಿ ನಿಂದೊಡೆ ಮುಕ್ತಿ. ದೇವರೇ ನಾನಂತ ತಿಳ್ಕೊಂಡು ನಂಬು. ಇದು ದೇಹ ನೀನಲ್ಲ, ಇದು ನೀನಂತ ಎಷ್ಟು ಜನ್ಮ ಇದಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀವೆಲ್ಲರೂ ದೇವ ಸ್ವರೂಪಿಗಳಿದ್ದೀರಿ. ಅದಕ್ಕೆ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ನಿಮಗೆ ಅಧಿಕಾರದ, ಪ್ರತಿಯೊಬ್ಬರಿಗೆ ಅಧಿಕಾರ ಇದೆ. ನಿಮ್ಮದಾದ ಸ್ವತ್ತು, ಬೇರೆದವ್ರದ್ದಲ್ಲ ಅದು. ನಿಮ್ಮನ್ನು ನೀವು ತಿಳ್ಕೊಂಡು ಉಳ್ಕೊಂಡು ದುಃಖದಿಂದ ಬಿಡುಗಡೆ ಆಗ್ತದೆ. ನೀವು ಅಲ್ಲದನ್ನು ಮಾಡ್ಕೊಂಡು ಕುಂತಿಯಲ್ಲ, ನಿಮ್ಮನ್ನು ನೀವು ಮರೆತು ಎಂಥದ್ದು ಐತೆ ನಿಮ್ಮ ಸ್ಥಿತಿಯ ಇರು ಆನಂದ ಕೆಡಲಾರ್ದಂಥದ್ದು ಐತಿ. ನೀನು ಇದು ಕೆಟ್ಟು ಹೋಗುದು ನಾನು ಅಂತ ಆರೋಪ ಮಾಡ್ಕೊಂಡು ಕೂತಿ. ನೀನೇ ಕಲ್ಪಿಸ್ಕೊಂಡದ್ದು ಅದೆಲ್ಲ ನಿನ್ನಲ್ಲಿ ತೋರಿ, ನಿನ್ನಲ್ಲಿ ಅಡಿಗೆ ಹೋಗ್ತೈತೆ. ನಿನಗೇನೂ ಮಾಡಿಲ್ಲ ಅದು. ಆದ್ರೆ ನಿನ್ನನ್ನು ಅಲ್ಲುಗಳಿಲಿಕ್ಕೆ ಆಗುದಿಲ್ಲ. ಯಾರೂ ಆತ್ಮನ ಅಭಾವವನ್ನು ಅನುಭವಿಸಲಿಕ್ಕೆ ಆಗುದಿಲ್ಲ. ಅಸ್ತಿತ್ವವನ್ನು ಅಲ್ಲುಗಳಕ್ಕೆ ಆಗುದಿಲ್ಲ. ನೀವು ಅಲ್ಲದನ್ನ ಅಲ್ಲುಗಳಿಗೆ ತೋರ್ತಾವು ಅಡಿಗೆ ಹೋದವು, ನೀವು ಅಲ್ಲದ್ದೆಲ್ಲ ಅದು. ಆದ್ರೆ ನಿಮ್ಮನ್ನು ಬಿಟ್ಟಿರಕ್ಕೇನ? ನೀವೇನದಿರಿ? ಆ ಸದ್ವಸ್ತುನ ನೀವು ಅದಿರಿ. ಯಾವಾಗಲೂ ಇದ್ದ ವಸ್ತು ನೀನು. ಅದನ್ನು ಅನುಭವದಿಂದ ನೀವು ನೋಡ್ಕೋರಿ. ಅಂದಾಗ ನೀನು ಚಿಂತೆ ಕಡಿದೈತಿ. ಬಿಡು.
ಸಕಲ